ನೋಧತ್ತೆ ಜಡತಾಂ ನ ಭಂಗಮಯತೆ ನೀಚಸ್ಥಲಂ ನೇಹತೆ ಸ್ಕಾಲಿತ್ಯಂ ನ ಚ ಯಾತಿ ನೈತಿ ಕೃಶತಾಂ ಕ್ಷೋಭಂ ಕ್ವಚಿನ್ನಾಂಚತೆ ಮಾನಂ ನೋಜ್ಜತಿ ನೋ ಜಹಾತಿ ಚ ಪದಂ ವ್ಯರ್ಥಂ ನ ಕೂಯತೆ ಕಲ್ಯೇಯಂ ಜಯತೀರ್ಥ ಕೋವಿದವಚಃ ಕಲ್ಲೋಲಿನಿ ಸೇವ್ಯತಾಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀಮಠ್ ಟೀಕಾಕೃತ್ಪಾದರ ಈ ಪವಿತ್ರವಾದಂಥ ಆರಾಧನಾ ಮಹೋತ್ಸವದಂದು ಈಗಾಗಲೇ 4 ದಿವಸ ನಾವು ಅವರ ಚರಿತ್ರೆಯನ್ನು, ಅವರ ಶಾಸ್ತ್ರದ ಗಂಭೀರತೆಯನ್ನು, ಇದನ್ನೆಲ್ಲವನ್ನು ಕೂಡ ಅಲ್ಪ ಸ್ವಲ್ಪ ನೋಡಿದ್ದೇವೆ. ಇವತ್ತು ಮಂಗಳ ಅನ್ನುವ ದೃಷ್ಟಿಯಿಂದಾಗಿ ಟೀಕಾಕೃತ್ಪಾದರ ಸಂಕ್ಷೇಪವಾದಂಥ ವಿಷಯವನ್ನು ಹೇಳಿ ಅವರ ಶಾಸ್ತ್ರದ ಒಳಗೆ ಪ್ರವೇಶ ಮಾಡಿ ಇನ್ನೊಂದಷ್ಟು ವಿಚಾರಗಳನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಟೀಕಾಕೃತ್ಪಾದರು ಮೊನ್ನೆ ಹೇಳಿದಂತೆಯೇ ದೇಶಪಾಂಡೆ ವಂಶಸ್ಥರು. ಅವರಿಗೆ ಅವತಾರ ಮಾಡಿದಾಗ ದೋಂಡೋಪಂತ, ರಘುನಾಥ ಅಂತ, ಇನ್ನು ಕೆಲವು ಕಡೆಯಲ್ಲಿ ಬೇರೆ ಕೆಲವು ವಿಜಯಗಳಲ್ಲಿ ನರಸಿಂಹಾಚಾರ್ಯ ಅಂತಲೂ ಕೂಡ ಹೆಸರಿದೆ. ಅಂತೂ ಹೀಗೆ ದೋಂಡೋ ರಘುನಾಥ, ದೋಂಡೋ ನರಸಿಂಹರಾಯ ಈ ಹೆಸರಿನಿಂದ ಪ್ರಸಿದ್ಧರಾದವರು. ಮೊದಲಿಂದಲೂ ಕೂಡ ದೇಶವನ್ನು ಆಳುವಂತಹ ವಂಶದಲ್ಲಿ ಹುಟ್ಟಿ ಅವರು ಕೂಡ ಖಡ್ಗವನ್ನು ಹಿಡಿದು ಝಳಪಿಸಿದವರು. ಕುದುರೆಗಳನ್ನು ಚೆನ್ನಾಗಿ ಮಣಿಸುವಂಥ ಕೆಲಸವನ್ನು ಸಾದಿನಾಡಿನಲ್ಲಿ ಬೆಳೆದಂಥ ಮಹಾತ್ಮರು. ಕಾಲಕ್ಕೆ ಉಪನಯನ ಎನ್ನುವಂತಹದ್ದು ನಡೆದಿತ್ತು. ಉಪನಯನಾದಿಗಳೆಲ್ಲ ಮುಗಿದ ಮೇಲೆ ಒಂದು ದಿವಸವೂ ಕೂಡ ಅನುಷ್ಠಾನಗಳನ್ನು ಬಿಟ್ಟಿರಲಿಲ್ಲ ಮಹಾತ್ಮರು. ಅನುಷ್ಠಾನವನ್ನು ಬಿಡದೇನೆ ಚೆನ್ನಾಗಿ ಅನುಷ್ಠಾನಾದಿಗಳನ್ನು ಮಾಡ್ತಾ ಬಂದವರು. ಜೊತೆಗೆ ಸ್ವಲ್ಪ ದೊಡ್ಡವರಾದ ನಂತರ ವಿವಾಹವೂ ಆಗಿತ್ತು. ವಿವಾಹ ಆದಾಗ ಆ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾಗಿ ಕುದುರೆಯನ್ನು ಜಳುಪಿಸಿ ಅದನ್ನು ಚೆನ್ನಾಗಿ ಮಣಿಸಿ ಗೊತ್ತಿತ್ತು. ಆದ್ದರಿಂದ ಆ ಕುದುರೆಯನ್ನು ಹತ್ತಿ ವಿಶೇಷ ಸಂಚಾರಕ್ಕೆ ಅಂತ ಹೋದ್ರಂತೆ. ಅವರು ಸಂಚಾರಕ್ಕೆ ಅಂತ ಹೋದಾಗ ಬಹಳ ದಣದು ಬಂದು ಅಕ್ಷೋಭ್ಯ ತೀರ್ಥರಿರುವಂಥ ಸ್ಥಳಕ್ಕೆ ಬಂದಿದ್ದಾರೆ. ಅಕ್ಷೋಭ್ಯ ತೀರ್ಥರಿರುವಂಥ ಸ್ಥಳಕ್ಕೆ ಬಂದು ಭೀಮಾ ತೀರದಲ್ಲಿ ಸಂಧ್ಯಾವಳಿಯಲ್ಲೇನೆ ಆ ನದಿಗೇನೆ ಪ್ರವೇಶ ಮಾಡಿದರು. ಕುದುರೆ ಸಮೇತವಾಗಿ ಪ್ರವೇಶ ಮಾಡಿ ಬಾಯಿ ಹಚ್ಚಿ ನೀರು ಕುಡಿಯುವಾಗ ಕಿಂಪಶು ಪೂರ್ವದೇಹೆ ಅಂತ ಅಕ್ಷೋಭ್ಯ ತೀರ್ಥರು ಮಹಾತ್ಮರು ಆ ಮಾತನ್ನು ಹೇಳುವಾಗ ಹಿಂದಿನ ಜನ್ಮದ್ದೆಲ್ಲ ಸ್ಮರಣೆಗೆ ಬಂದು ಅವರ ಹತ್ತಿರಕ್ಕೆ ಬಂದು ನಮಸ್ಕಾರ ಮಾಡುತ್ತಾರೆ. ಮಹಾಮಹಿಮರು ಅಕ್ಷೋಭ್ಯ ತೀರ್ಥರು. ವೇದಗಳಿಗೇನೆ ಭಾಷ್ಯವನ್ನು ಬರೆದಂತಹ ಆ ಕಾಲದ ಪಂಡಿತರು, ವಿದ್ಯಾರಣ್ಯರು, ಅವರನ್ನು ಕೂಡ ಸೋಲಿಸಿದಂಥ ಮಹಾತ್ಮರು. ಅವರಿಗೆ ಅದಕ್ಕೆ ಅಂತಲೇ ದಿಗ್ವಿಜಯ ಸ್ತಂಭವನ್ನು ಸ್ಥಾಪನೆ ಮಾಡಿದವರು. ಇಂಥ ಮಹಾಮಹಿಮರು ಅವರನ್ನು ನೋಡಿ ಅವರಿಗೆ ಆಶ್ರಮ ಕೊಡಬೇಕು ಅಂತ, ಆಶ್ರಮ ಕೊಡಲಿಕ್ಕೆ ಅಂತ ಹೇಳಿದಾಗ ಅದಕ್ಕೆ ನನಗೆ ಪೀಠ ಬೇಡ ಪಾಠ ಬೇಕು ಅಂದರು. ಕಡೆಗೆ ಪೀಠ ಪಾಠ ಎರಡೂ ಸಿಗುತ್ತೆ ಬನ್ನಿ ಅಂತ ಆಶ್ರಮವನ್ನು ಕೊಟ್ಟಿದ್ದಾರೆ. ಸ್ವಪ್ನ ಸೂಚನೆ ಆಯಿತು, ರಾಮದೇವರ ಸೂಚನೆ. ಆ ರಾಮದೇವರ ಸೂಚನೆಯಂತೆ ಬಂದು ಅವರಲ್ಲಿ ಆಶ್ರಮವನ್ನು ಸ್ವೀಕಾರ ಮಾಡಿದ್ದಾರೆ. ಈ ಆಶ್ರಮವನ್ನು ಸ್ವೀಕಾರ ಮಾಡಿದ ಮೇಲೆ 5 ವರ್ಷಗಳ ಕಾಲ ನಿರಂತರ ಪಾಠ ನಡೆದಿದೆ ಅಂತ ಅವರಿಗೆ. ನಿರಂತರ ಪಾಠಾದಿಗಳೆಲ್ಲ ನಡೆದು ಸುಮಾರು ಬಹಳ ವರ್ಷ, ಅದು 12 ವರ್ಷ ತಪಸ್ಸನ್ನು ಮಾಡಿದರು. ತಪಸ್ಸನ್ನು ಮಾಡಿ ದುರ್ಗಾದೇವಿಯಿಂದಾಗಿ ಸಂಧ್ಯಾವಳಿಯಲ್ಲೇನೆ ಅವರಿಂದ ವಿಶೇಷವಾಗಿ ಗಂಟೆ ಮತ್ತು ಲೇಖನಿಯನ್ನು ಪಡೆದು ಗ್ರಂಥವನ್ನು ಬರೀಲಿಕ್ಕೆ, ಇನ್ನು ನಾಲಿಗೆಯಲ್ಲಿ ತತ್ವಜ್ಞಾನ ನರ್ತಿಸಬೇಕು ಅಂತ ಶೇಷದೇವರ ಆರಾಧನೆಯಿಂದ ಶೇಷದೇವರು ಕೂಡ ನಾಲಿಗೆಯಲ್ಲಿ ವಿಶೇಷ ಬೀಜಾಕ್ಷರಗಳನ್ನು ಬರೆದಿದ್ದಾರೆ. ಅಂಥ ಮಹಾತ್ಮರು ಅವರಿಗೆ ಆಶ್ರಮವನ್ನಿಟ್ಟು ಜಯತೀರ್ಥರು ಅಂತ ನಾಮಕರಣವನ್ನು ಮಾಡಿದ್ದಾರೆ. ಶ್ರೀಮದ್ ಜಯತೀರ್ಥರು ಮಹಾಮಹಿಮರು ಯರಗೋಳ ಗುಹೆಯಲ್ಲಿ ಕೂತ್ಕೊಂಡು ನಿರಂತರ ಗ್ರಂಥಗಳನ್ನು ಬರೆದಂಥ ಮಹಾತ್ಮರು. ಟೀಕಾಚಾರ್ಯರು ಟೀಕೆಯನ್ನು ಬರೆದ ಮೇಲೆ ಮತ್ತೊಂದು ಟೀಕಾ ಗ್ರಂಥ ಅಂತಲೇ ಬರಲಿಲ್ಲ. ಯಾಕೆಂದ್ರೆ ಎಲ್ಲರೂ ಇದ್ದಾರೆ, ಟೀಕೆಯನ್ನು ಬರೆದವರು ಬೇಕಾದಷ್ಟು ಜನ ಇದ್ದಾರೆ, ಬೇಕಾದಷ್ಟು ಮಂದಿ ಟೀಕೆಯನ್ನು ಬರೆದವರು ಇದ್ದಾರೆ. ಆದರೆ ಎಷ್ಟು ಜನ ಟೀಕೆಯನ್ನು ಬರೆದವರು ಇದ್ರೂ ಕೂಡ ಯಾರಿಗೂ ಕೂಡ ಟೀಕಾಚಾರ್ಯರು ಅಂತ ಹೆಸರು ಬರಲಿಲ್ಲ, ಟೀಕಾಕೃತ್ಪಾದರು ಅನ್ನೋ ಹೆಸರು ಬರಲಿಲ್ಲ. ಅಸಾಧಾರಣ್ಯೇನ ವ್ಯಪದೇಶ ಭವಂತಿ ಅಂತ
ಯಾವಾಗಲೂ ಕೂಡ ಒಂದು ಹೆಸರು ಬರಬೇಕು ಅಂತ ಆದರೆ ಅಸಾಧಾರಣತ್ವ ಇರಬೇಕು. ಅಂದರೆ ಬೇಕಾದಷ್ಟು ಜನ ಟೀಕೆಗಳನ್ನು ಬರೆದಿದ್ದರೂ ಕೂಡ ಅವರ ಟೀಕೆಗಳೆಲ್ಲವೂ ಕೂಡ ಕನ್ನಡದ ಟೀಕೆ ಮಾಡುವಂತೆ ಇದ್ದಾರೆ. ಆದರೆ ಟೀಕಾಕೃತ್ಪಾದರ ಟೀಕೆ ಮಾತ್ರ ಯಾರೂ ಟೀಕೆನೇ ಮಾಡಲಿಕ್ಕಾಗಲ್ಲ. ಆದ್ರಿಂದ ಅಂಥ ಟೀಕೆಯನ್ನು ಕೊಟ್ಟವರು ಮಹಾತ್ಮರಾದ್ರಿಂದ ಅವರು ಮಾತ್ರ ಟೀಕಾಕೃತ್ಪಾದರಾಗಿ ಉಳಿದಿದ್ದಾರೆ. ಇವತ್ತಿನ ತನಕ ಟೀಕಾಕೃತ್ಪಾದರು ಅನ್ನುವ ಹೆಸರಿನಿಂದ ಮತ್ತಾರೂ ಬರಲಿಲ್ಲ. ಇವರು ಮಾತ್ರ ಮಹಾಮಹಿಮರಾದಂಥ ಜಯತೀರ್ಥರು ಮಾತ್ರ ಬಂದದ್ದು. ಹೀಗೆ ಆ ಯರಗೋಳ ಗುಹೆಯಲ್ಲಿ ಕೂತ್ಕೊಂಡು ನಿರಂತರವಾಗಿ ಆ ಗ್ರಂಥಗಳನ್ನು ಬರೆದು ಅಲ್ಲೇನೆ ವಿದ್ಯಾರಣ್ಯರು ಬಂದಾಗ ಆ ವಿದ್ಯಾರಣ್ಯರನ್ನು ಕೂಡ ಮಾತನಾಡಿಸಿ ಸೌಹಾರ್ದದಿಂದಾಗಿ ಅವರ ಜೊತೆಯಲ್ಲೂ ಕೂಡ ವಾದ ವಿವಾದಗಳನ್ನು ಮಾಡಿ ಗೆದ್ದು ಪ್ರಮಾಣ ಲಕ್ಷಣ ಗ್ರಂಥವನ್ನು ತೋರಿಸಿ ಆ ಕಾಲದಲ್ಲೇನೆ ಆನೆ ಅಂಬಾರಿಯನ್ನು ಮಾಡಿಸಿದರು. ಮಧ್ವಾಚಾರ್ಯರ ಶಾಸ್ತ್ರಕ್ಕೆ ಆನೆ ಅಂಬಾರಿ ಎನ್ನುವಂತಹದ್ದು ನಡೆದಿತ್ತಂತೆ, ಚೆನ್ನಾಗಿ ನಡೆದಿತ್ತು. ಈ ರೀತಿಯಲ್ಲಿ ದೊಡ್ಡ ಅಂಬಾರಿ ಎನ್ನುವಂತಹದ್ದು ನಡೆಯಿತು. ಇದೆಲ್ಲ ಆ ಕಾಲದಲ್ಲಿ ನಡೆದಂಥ ವಿಶೇಷತೆ. ಇನ್ನು ಅದೇ ರೀತಿಯಲ್ಲಿ ಅವರಿಗೂ ಆನೆ ಅಂಬಾರಿ ನಡೆದಿತ್ತು. ಜೊತೆಗೆ ಆಮೇಲೆ ಸಂಚಾರ ಕ್ರಮದಿಂದಾಗಿ ಸಂಚಾರಕ್ಕೆ ಹೋಗ್ತಾರೆ ಟೀಕಾಕೃತ್ಪಾದರು. ಬೇರೆ ಬೇರೆ ಕಡೆಯಲ್ಲಿ ಸಂಚಾರಕ್ಕೆ ಹೋದಾಗ ಅಲ್ಲೆಲ್ಲ ದಿಗ್ವಿಜಯಗಳನ್ನು ಸಂಪಾದನೆ ಮಾಡಿ ಬರ್ತಾರೆ. ಎಲ್ಲ ಕಡೆಯಲ್ಲೂ ಕೂಡ ಜಯಪತ್ರವನ್ನು ಸಂಪಾದನೆ ಮಾಡಿ ರಾಮದೇವರ ಪಾದಕ್ಕೆ ಸಮರ್ಪಣೆ ಮಾಡ್ತಾರೆ. ಮುಂದೆ ಅವರೇನೆ ಈ ಬೌದ್ಧರ ಯೂನಿವರ್ಸಿಟಿಗೆ ಹೋಗಿ ಅಲ್ಲೂ ಕೂಡ ಅನೇಕ ವರ್ಷಗಳ ಕಾಲ ಅನೇಕ ತಿಂಗಳುಗಳ ಕಾಲ ಇದ್ದು ಅದನ್ನು ನಡೆಸಿದಂಥ ಮಹಾತ್ಮರು. ಮುಂದೆ ಬೇರೆ ಬೇರೆ ಕಡೆಯಲ್ಲಿ ವಾದಗಳನ್ನು ಮಾಡುತ್ತಾ ಗೆದ್ದು ಬಂದಿದ್ದಾರೆ. ಶ್ರೀರಂಗ ಕ್ಷೇತ್ರಕ್ಕೆ ಹೋದಾಗ ಶಾಕ್ತರು ಕಂಡಿದ್ದಾರೆ. ಶಾಕ್ತರೆಲ್ಲರೂ ಕೂಡ ಶಕ್ತಿಯೇ ಸರ್ವೋತ್ತಮ ಅಂತ ಹೇಳುವವರು. ಅವರನ್ನು ಕೂಡ ಖಂಡನೆ ಮಾಡಿ ನಮ್ಮ ಸಿದ್ಧಾಂತವನ್ನು ಮಂಡನೆ ಮಾಡಿ ಬಂದಂಥ ಮಹಾತ್ಮರು. ನಾನು ನಿನ್ನೆ ಹೇಳಿದ್ನಲ್ಲ, ಎಲ್ಲ ಮತಗಳನ್ನು ವಿಶ್ವದಲ್ಲಿ ಯಾವ ಯಾವ ಮತಗಳು ಅಂತಿದ್ದಾವೋ, ನಾನು ಬರೀ ಭಾರತದಲ್ಲಿ ಹೇಳ್ತಾ ಇಲ್ಲ, ವಿಶ್ವದಲ್ಲೇನೆ ಯಾವ ಯಾವ ಮತಗಳು ಅಂತಿದ್ದಾವೋ ಆ ಎಲ್ಲ ಮತಗಳನ್ನು ಕೂಡ ವಿಮರ್ಶೆ ಮಾಡಿ ಯಾವ ಮತವೂ ಸರಿ ಇಲ್ಲ, ಮಧ್ವ ಮತವೇ ಸರಿಯಾದ ಮತ ಅಂತ ಸ್ಥಾಪನೆ ಮಾಡಿದಂಥ ಒಂದೇ ಒಂದು ಗ್ರಂಥ ಅಂತಿದ್ರೆ ಅದು ಸುಧಾ ಗ್ರಂಥ. ಆ ಶ್ರೀಮನ್ ನ್ಯಾಯಸುಧಾ ಗ್ರಂಥವನ್ನು ಬರೆದಂಥ ಮಹಾತ್ಮರು ಟೀಕಾಕೃತ್ಪಾದರು. ಆ ನ್ಯಾಯಸುಧೆಯನ್ನು ಬರೆದು ಲೋಕೋಪಕಾರವನ್ನು ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅದರ ಜೊತೆಗೆ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ವ್ಯಾಸತೀರ್ಥರು ಅವರ ಶಿಷ್ಯರು, ಆಶ್ರಮ ಶಿಷ್ಯರು ಅಂದರೆ ಪೀಠಕ್ಕೆ ಬಂದಂಥ ಶಿಷ್ಯರು ಅಂತ ಹೇಳಿದರೆ ವಿದ್ಯಾಧಿರಾಜ ತೀರ್ಥರು, ಅವರಿಗೆ ಆಶ್ರಮ ಕೊಟ್ಟಿದ್ದಾರೆ. ಹೀಗೆ ಅವರ ಪರಂಪರೆ. ಆಮೇಲೆ ಅನೇಕ ಉಡುಪಿ ಮಠಗಳ ಜೊತೆಗೂ ಕೂಡ ಬೇಕಾದಷ್ಟು ಸಂಪರ್ಕವನ್ನು ಹೊಂದಿದಂಥ ಮಹಾತ್ಮರು. ಅವರ ಮೇಲೆ ವಾತ್ಸಲ್ಯದಿಂದ ವಿದ್ಯಾಮೂರ್ತಿ ತೀರ್ಥರು ಕೂಡ ಅಲ್ಲಿಗೆ ಬಂದು ವೃಂದಾವನಸ್ಥರಾಗಿದ್ದಾರೆ, ಅವರ ಜೊತೆಯಲ್ಲೇ ವಾಸ ಮಾಡಿದ್ದಾರೆ. ಹೀಗೆಲ್ಲ ಅದರ ಇತಿಹಾಸ, ಟೀಕಾಕೃತ್ಪಾದರ ಇತಿಹಾಸ. ಇನ್ನು ಅವರ ಗ್ರಂಥಗಳು, ನಿನ್ನೆ ಒಂದಷ್ಟು ಗ್ರಂಥಗಳ ಬಗ್ಗೆ ಹೇಳಿದ್ದೇನೆ, ಅದನ್ನು ಮತ್ತೆ ನಾನೇನು ಹೇಳಲಿಕ್ಕೆ ಹೋಗೋದಿಲ್ಲ. ಈ ಮತ್ತೆ ಅವರ ಗ್ರಂಥದಲ್ಲಿ ಒಂದು ವಾದಗ್ರಂಥ ಅಂತ ಒಂದಿದೆ. ವಾದಗ್ರಂಥ ಅಂದರೆ ವಾದ ಅಂದರೆ ತತ್ವೋದ್ಯೋತ ಅಂತ ಕರೀತಾರೆ ಇವತ್ತು ಗ್ರಂಥ. ತತ್ವೋದ್ಯೋತ, ಈ ತತ್ವೋದ್ಯೋತ ಎನ್ನುವ ಏನು ಗ್ರಂಥ ಇದೆ, ಈ ಗ್ರಂಥವನ್ನು ಯಾಕೆ ರಚನೆ ಮಾಡಿದ್ದಾರೆ ಟೀಕಾಕೃತ್ಪಾದರು ಅಂತ ಹೇಳಿದರೆ, ಈ ಗ್ರಂಥ ರಚನೆ ಮಾಡಲಿಕ್ಕೆ ಕಾರಣ ಮುಕ್ತರಲ್ಲಿ ಭೇದ ಇದೆ ಅಂತ ಸಾಧನೆ ಮಾಡೋದು. ಮುಕ್ತರು ಮುಕ್ತಿಯನ್ನು ಹೊಂದ್ತಾರೆ. ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಇಲ್ಲಿ ಭೇದ ಇದೆ ಆದರೆ ಅಲ್ಲಿ ಭೇದ ಇಲ್ಲ ಅಂತ ಹೇಳ್ತಾರೆ, ಮೋಕ್ಷದಲ್ಲಿ ಭೇದ ಇಲ್ಲ ಅಂತ. ಆದರೆ ಮೋಕ್ಷದಲ್ಲೂ ಕೂಡ ಭೇದ ಇದೆ ಅಂತ ಸಾಧನೆ ಮಾಡಿದಂಥ ಮಹಾತ್ಮರು ಟೀಕಾಕೃತ್ಪಾದರು. ಅಂದರೆ ಆಚಾರ್ಯರು ಅದನ್ನು ಸಾಧನೆ ಮಾಡುತ್ತಾರೆ ತತ್ವೋದ್ಯೋತ ಗ್ರಂಥದಲ್ಲಿ. ಆ ತತ್ವೋದ್ಯೋತ ಗ್ರಂಥದಲ್ಲಿ ಸಾಧನೆ ಮಾಡಿದಾಗ ಅಲ್ಲಿ ಭೇದ ಇದೆ ಅಂತ ಒಪ್ಪುತ್ತೀನಿ ಅಂತ ಒಪ್ಪಿಕೊಳ್ತಾರೆ, ಎಲ್ಲರೂ ಕೂಡ ಒಪ್ಪಿಸ್ತಾರೆ ಅದನ್ನು. ಆದರೆ ಇದರ ಮೇಲೆ ಅದಕ್ಕೆ ಅವರೆಲ್ಲ ಹೇಳ್ತಾರೆ, ಕೆಲವು ವಾದಗಳನ್ನು ಮಾಡ್ತಾರೆ ಅದರ ಮೇಲೆ. ಭೇದ ಇದೆ ಅಂತ ಹೇಳಿದಾಗ, ಯಾಕೆಂದರೆ ಈ ಎರಡು ವಿಷಯ ಇದೆಲ್ಲ ಸುಲಭದ ವಿಷಯ ಅಲ್ಲ. ಅಭೇದ ಇದೆ ಅಂತ ಸಾಧನೆ ಮಾಡೋದು ಕಷ್ಟ, ಅಷ್ಟೇ ಅಲ್ಲ ಭೇದ ಇದೆ ಅಂತ ಸಾಧನೆ ಮಾಡೋದು ಕಷ್ಟ. ಅಭೇದ ಅಂತ ಹೇಳಿದರೆ ಎಲ್ಲರೂ ಒಂದೇ ಅಂತ ಹೇಳುವ ವಾದ, ಎಲ್ಲರೂ ಒಂದೇ ಅಂತ ಮೇಲ್ನೋಟಕ್ಕೆ ಹೇಳುವ ವಾದ ಬೇರೆ. ನೀವು ಈ ಅದ್ವೈತ ಏನಿದೆ, ಅದ್ವೈತ ಮೇಲ್ನೋಟಕ್ಕೆ ಕಾಣೋದು ಬೇರೆ. ಅವರ ಗ್ರಂಥ ಪ್ರವೇಶವನ್ನು ಮಾಡಿ ನೀವು ಅಧ್ಯಯನ ಮಾಡಿದ್ರಿ ಅಂತಾದರೆ ಒಳಗೆ ಹೋದಷ್ಟು ತುಂಬ ಗಂಭೀರವಾಗಿದೆ. ಅದು ಒಳ್ಳೆ ಅರಣ್ಯ ಇದ್ದಂತೆ, ಒಳಗೆ ಹೋದ್ರೆ ಹೊರಗೆ ಬರ್ಲಿಕ್ಕೆ ಗೊತ್ತಾಗುವುದಿಲ್ಲ. ಸಾಮಾನ್ಯ ಅರಣ್ಯ ಆದರೂ ಪರವಾಗಿಲ್ಲ, ಇದು ಗೊಂಡಾರಣ್ಯ, ಇದು ಅದ್ವೈತ ಅನ್ನೋದು. ಅಷ್ಟು ಒಳಗಡೆ ಹೋದರೆ ಏನು ಹೇಳ್ತಿದ್ದಾರೆ ಅಂತ ಅರ್ಥ ಆಗೋದಿಲ್ಲ, ಅಷ್ಟರ ಮಟ್ಟಿಗೆ ಹೋಗ್ಬಿಡುತ್ತೆ ಒಳಗೆ. ಅದು ಅರ್ಥವೇ ಆಗಲ್ಲ ಅಂತ ಅನ್ಕೊಂಡೇ ಮುಂದೆ ಹೋಗ್ತಿರ್ಬೇಕು ಅಂತಹ ಶಾಸ್ತ್ರ ಆಗಿದೆ.
ಅದೇ ರೀತಿ ಇದು ಮತ್ತೆ ಮಧ್ವಾಚಾರ್ಯರ ಬಗ್ಗೆಯೂ ಕೂಡ ಕೆಲವು ಆಕ್ಷೇಪಗಳಿದ್ದಾರೆ. ಭೇದವನ್ನು ಸ್ಥಾಪನೆ ಮಾಡಿದ್ದಾರೆ. ಸತ್ಯ ಜಗಕ್ಕಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಅಂತ. ಈ ಭೇದ ಹೇಳಲಿಕ್ಕೆ ಮಧ್ವಾಚಾರ್ಯರು ಅಂದರೆ ವಾಯುದೇವರ ಅವತಾರ ಮಾಡಿ ಬರಬೇಕೇನು? ಕಣ್ಣಿಗೆ ಕಾಣಿಸಲ್ವ ಭೇದ? ಭೇದ ನಾನು ಬೇರೆ ನೀವು ಬೇರೆ ಅಂತ ಕಣ್ಣಿಗೆ ಕಾಣಿಸ್ತಾ ಇದೆ. ಕಣ್ಣಿಗೆ ಕಾಣಿಸುವಂತ ವಿಚಾರವನ್ನು ಹೇಳಲಿಕ್ಕೆ ವಾಯುದೇವರು ವಾಯುಲೋಕದಿಂದ ಇಲ್ಲಿ ತನಕ ಬಂದು ಶಾಸ್ತ್ರ ಬರೆದು ನಮಗೆಲ್ಲ ಅಧ್ಯಯನ ಮಾಡ್ರಿ ಅಂತ ಹೇಳಿ ಭೇದ ಸ್ಥಾಪನೆ ಮಾಡಿ ಹೋಗಬೇಕು ಅಂದರೆ ಏನಿದ್ರಲ್ಲಿ? ಆ ಬರೀ ಒಂದು ಸಣ್ಣ ಭೇದವನ್ನು ಹೇಳಲಿಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ ಬರಬೇಕಾ ಅಂತ. ಆ ಭೇದ ಸಾಧನೆ ಮಾಡುವುದು ಸುಲಭದ ವಿಷಯ ಅಲ್ಲ, ಬಹಳ ಕಷ್ಟ. ಯಾಕೆ ಅಂದರೆ ಕಣ್ಣಿಗೆ ಕಾಣಿಸುತ್ತೆ, ಆದರೆ ಈಗ ಕಣ್ಣಿಗೆ ಕಾಣುವಂಥ ಭೇದವನ್ನು ಕೂಡ ಇಲ್ಲ ಅಂತ ಹೇಳುವವರಿದ್ದಾರೆ. ಅದು ಹೇಗೆ ಅಂದರೆ, ನಾನು ಈಗಾಗಲೇ ಹೇಳಿದೆ ಮುಕ್ತರಲ್ಲಿ ಭೇದ ಅಂತ. ಮುಕ್ತರಲ್ಲೂ ಕೂಡ ಭೇದ ಎನ್ನೋದಿದೆ. ಮುಕ್ತರು ಕೂಡ ಭಗವಂತನಿಂದ ನಿಯಮ್ಯರಾಗಿರ್ತಾರೆ. ಇದೆಲ್ಲ ನಮ್ಮ ಸಿದ್ಧಾಂತ. ಶ್ರೀಮನ್ಮಧ್ವ ಮತೆ ಹರಿಪರತರಃ ಸತ್ಯಂ ಜಗತ್ತತ್ವತೋ ಭೇದೋ ಜೀವಗಣಾ ಹರೇರನುಚರಾ ನೀಚೋಚ್ಚ ಭಾವಂಗತಾ. ನೀಚೋಚ್ಚ ಭಾವ ಅಂದರೆ ತಾರತಮ್ಯ ಎನ್ನುವಂಥದ್ದು ಅಲ್ಲೂ ಇದೆ. ಇಲ್ಲೂ ತಾರತಮ್ಯ ಇದೆ, ಅಲ್ಲೂ ತಾರತಮ್ಯ ಇದೆ. ಇದು ಎಂಥದ್ದು ಅಂದರೆ ಈ ಸಿದ್ಧಾಂತ ಏನಿದೆ ಮಧ್ವಾಚಾರ್ಯ ಸಿದ್ಧಾಂತ, ಇದು ಎಷ್ಟು ಅಂದರೆ 21 ಭಾಷ್ಯಗಳನ್ನು ಮೆಟ್ಟಿ ನಿಂತಂಥ ಭಾಷ್ಯ. 22ನೇ ಭಾಷ್ಯ ಅಂತ ಮಧ್ವಾಚಾರ್ಯರದ್ದು 22ನೇ ಶಾಸ್ತ್ರ ಅಂತ ಹೇಳುತ್ತಾರೆ. ಏಕವಿಂಶತಿ ಕುಭಾಷ್ಯ ದೂಷಕಂ. ಇದನ್ನು ಹೇಳುವಾಗ ಮಧ್ವವಿಜಯದಲ್ಲಿ ಹಾಗೆ ಹೇಳಿದ್ದಾರೆ. ಮಧ್ವನಾಮದಲ್ಲೂ ಕೂಡ ಶ್ರೀಪಾದರಾಜರು ಬರೆದಿರುವಂತಹದ್ರಲ್ಲೂ ಕೂಡ ಹೇಳ್ತಾರೆ ಏಕವಿಂಶತಿ ಭಾಷ್ಯವ ದೂಷಿಸಿದಂಥವರು ಅಂತ. ಹಾಗಾಗಿ 21 ಭಾಷ್ಯಗಳನ್ನು ಮೆಟ್ಟಿ ಬಂದಿರುವಂಥ ಭಾಷ್ಯ ಇದು. ಯಾಕೆಂದ್ರೆ 20ನೇ ಭಾಷ್ಯ ಅಂದರೆ ಅದು ಈ ಅದ್ವೈತ ಭಾಷ್ಯ. 21ನೇ ಭಾಷ್ಯ ಅಂತ ಹೇಳಿದರೆ ಅದು ರಾಮಾನುಜೀಯ ಭಾಷ್ಯ, ವಿಶಿಷ್ಟಾದ್ವೈತ ಭಾಷ್ಯ. 22ನೇ ಭಾಷ್ಯ ಅಂತ ಹೇಳಿದರೆ ಅದು ಶ್ರೀಮದ್ ಆಚಾರ್ಯರ ಭಾಷ್ಯ. ಆ ಸಂಖ್ಯೆಯೇ ಒಂದು ಶಾಸ್ತ್ರ ಹೇಳುತ್ತದೆ, ಸಂಖ್ಯಾಶಾಸ್ತ್ರ ಅಂತ ಹೇಳ್ತೀವಲ್ಲ. 20 ಅಂತ ಹೇಳಿದ್ದಾರೆ. 20ನೇದ್ದು ಅದ್ವೈತ ಭಾಷ್ಯ. ಅದ್ವೈತ ಭಾಷ್ಯ ಅಂತ ಹೇಳಿದರೆ ಅವರ ಭಾಷ್ಯ 20 ಅಂದರೆ 2 0 ಅಂತ. ಈಗ 2 ಆಗಿ ಕಾಣಿಸುತ್ತೆ, ಮುಂದೆ ಏನು ಎಲ್ಲ 0 ಶೂನ್ಯ ಅಂತ ಹೇಳುತ್ತದೆ. ಆಮೇಲೆ ಇನ್ನೊಂದು ಸಿದ್ಧಾಂತ ಇದೆ, ವಿಶಿಷ್ಟಾದ್ವೈತ ಸಿದ್ಧಾಂತ. ಅದು 21, ಇಲ್ಲಿ 2 ಅಂತ ಕಾಣುತ್ತೆ, ಆದರೆ ಮೇಲೆ ಹೋದಾಗ ಒಂದೇ ಅಂತ ಹೇಳುವಂತ ಸಿದ್ಧಾಂತ. ಆದರೆ 22ನೇ ಶಾಸ್ತ್ರ ಇದೆಯಲ್ಲ ಶ್ರೀಮದ್ ಆಚಾರ್ಯ ಸಿದ್ಧಾಂತ, ಅದು ಹೇಳುತ್ತೆ ಇಲ್ಲಿ 2 ಆಗಿದ್ದೀವಿ, ಅಲ್ಲಿ 2 ಆಗಿದ್ದೀವಿ, ಎಲ್ಲಿ ಹೋದ್ರೂ 2 ಇದ್ದೇ ಇದೆ ಅಂತ ಹೇಳಿದ ಶಾಸ್ತ್ರ ಶ್ರೀಮದ್ ಆಚಾರ್ಯ ಸಿದ್ಧಾಂತ. ಇದು 22ನೇ ಸಿದ್ಧಾಂತ ಅಂತ ಹೇಳೋದು. ಹೀಗೆ ಸಂಖ್ಯೆಯ ಶಾಸ್ತ್ರ ಹೇಳುತ್ತದೆ ಅಂತಹ ಸಿದ್ಧಾಂತವನ್ನು. ಆದ್ರಿಂದ ಮೇಲೆಯೂ ಕೂಡ ಭೇದ ಇದೆ ಅಂತ ಪ್ರತಿಪಾದನೆ ಮಾಡಿರುವಂತ ಏಕಮಾತ್ರ ಶಾಸ್ತ್ರ ಅಂತ ಹೇಳಿದರೆ ಅದು ಶ್ರೀಮದ್ ಆಚಾರ್ಯ ಸಿದ್ಧಾಂತ ಅಂತ. ನೀಚೋಚ್ಚ ಭಾವಂಗತ, ಎಲ್ಲ ಕಡೆಯಲ್ಲೂ ಕೂಡ ತಾರತಮ್ಯ ಎನ್ನುವಂತಹದ್ದು ಇದೆ ಅಂತ ತೋರಿಸಿಕೊಟ್ಟಂತ ಮಹಾತ್ಮರು. ಹಾಗೆ ಅದರಲ್ಲಿ ಮುಕ್ತರಲ್ಲಿ ಭೇದ ಇದೆ ಎಂದಾಗ ಅವರು ಅದ್ವೈತಿಗಳ ಆಶಂಕೆ ಮಾಡ್ತಾರೆ, ಅಲ್ಲ ಮುಕ್ತರಲ್ಲಿ ಭೇದ ಇದೆ ಅಂತ ನೀವು ಹೇಳೋದಲ್ಲ, ನಾವು ಒಪ್ಕೊಳ್ತೀವಿ ಅಂತಾರೆ ಅವರು. ಅವರೇ ಹೇಳೋದು ಮುಕ್ತರಲ್ಲಿ ಭೇದ ಇದೆ, ಹೌದು ಅಂತ ಹೇಳ್ತಾರೆ. ಅದಕ್ಕೆ ಭೇದ ಇದೆ ಅಂದ್ರೆ ಮತ್ತೆ ಹಾಗೆ ನಮ್ಮ ಸಿದ್ಧಾಂತ ಒಪ್ಪಿದ್ರ ಅಂದ್ರೆ ಸ್ವಲ್ಪ ವ್ಯತ್ಯಾಸ ಅಂತ ಹೇಳ್ತಾರೆ ಅವರು. ಏನು ಅಂತ ಹೇಳಿದ್ರೆ ಮುಕ್ತರಲ್ಲಿ ಭೇದ ಇದೆ. ಎಂತ ಭೇದ ಇದೆ ಅಂತ ಹೇಳಿದ್ರೆ ಮಿಥ್ಯಾಭೂತವಾದಂತ ಭೇದ ಇದೆ ಅಂತ ಹೇಳ್ತಾರೆ. ಮಿಥ್ಯಾವಾದಂತ ಭೇದ ಅಂತ ಅವ್ರು ನೋಡಿ ಹೇಳಿ ಬಹಳ ಚೆನ್ನಾಗಿ ಹೇಳ್ತಾರೆ ಅದನ್ನು. ಅದು ಹೇಳೋದ್ರಲ್ಲಿ ನೀವು ನಿಧಾನವಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಅರ್ಥ ಆಗುತ್ತೆ, ಇಲ್ದಿದ್ರೆ ಅರ್ಥ ಆಗುದಿಲ್ಲ. ಅದು ಬಹಳ ಸುಲಭ ಇಲ್ಲ, ಅದು ಕಷ್ಟದ ವಿಷಯ. ಹಾಗೆ ಅಲ್ಲಿ ಭೇದ ಇದೆ. ಎಂಥ ಭೇದ ಅಂದ್ರೆ ಮಿಥ್ಯಾಭೂತವಾದಂತ, ಮಿಥ್ಯೈವ ಅಂತ ಹೇಳ್ತಾರೆ. ಮಿಥ್ಯಾ ಆದಂತಹ ಭೇದ ಇದೆ ಅಂತ. ಏನು ಮಿಥ್ಯಾ ಆದಂತ ಭೇದ ಇದೆ ಅಂದ್ರೆ ಮಿಥ್ಯಾ ಅಂದ್ರೆ ಏನು? ಮಿಥ್ಯಾ ಅಂದ್ರೆ ಸುಳ್ಳು, ಗೊತ್ತಿಲ್ವೇನು ಸುಳ್ಳು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ ನೀವು ಅದು ತಿಳ್ಕೊಂಡಿದ್ದೇ ತಪ್ಪು ಅಂತ ಹೇಳ್ತಾರೆ. ಅದ್ವೈತಿಗಳು ಹೇಳೋದು ನೀವು ಮಿಥ್ಯಾ ಅನ್ನೋ ಶಬ್ದಕ್ಕೆ ಸುಳ್ಳು ಅಂತ ಅರ್ಥ ತಿಳ್ಕೊಂಡಿದ್ದೀರಲ್ಲ, ಅದೇ ನಿಮ್ ತಪ್ಪು ಅಂತ ಹೇಳ್ತಾರೆ. ಯಾಕೆಂದ್ರೆ ನಾವು ಸುಳ್ಳು ಅಂತ ಅರ್ಥ ಹೇಳೋದಿಲ್ಲ. ಮಿಥ್ಯಾ ಶಬ್ದಕ್ಕೆ ಸುಳ್ಳು ಅಂತ ಅರ್ಥ ಅಲ್ಲ, ಮತ್ತೇನು ಅಂದ್ರೆ ಸತ್ಯ ಅಲ್ಲ ಅಂತ ಅಷ್ಟೇ ಅರ್ಥ. ಹಾಗೆ ನೋಡಿ ಅವ್ರು ಹೇಳೋದು ಸತ್ಯ ಅಲ್ಲ, ಆದ್ರೆ ಸುಳ್ಳಲ್ಲ. ಮಾತ್ರ ಅದು ಸತ್ಯ ಅಲ್ಲ, ಸುಳ್ಳಾಗಬೇಕು ಅಂತಿಲ್ಲ ಮತ್ತೆ. ಯಾಕೆಂದ್ರೆ ಸತ್ಯ ಅಲ್ಲ ಅಂದ್ರೆ ಸುಳ್ಳು ಅಂತಲೇ ಆಗಿದ್ರೆ ಅವಾಗ ಆಗ್ತಿತ್ತು. ಮಿಥ್ಯಾ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ವಿ. ಯಾವುದೋ ಒಂದು ಕಪ್ಪೆ ಚಿಪ್ಪನ್ನು ನೋಡಿದ್ವಿ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕಾಣಿಸ್ತು, ರಜತಂ ಅಂತ ಕಾಣಿಸ್ತು, ಇದಂ ರಜತಂ ಅಂತ. ಆಮೇಲೆ ಸ್ವಲ್ಪ ಹೊತ್ತಾದ ನಂತರ ಜ್ಞಾನೋದಯ ಆಯ್ತು ನಮಗೆ. ಏನಂತ? ಮಿಥ್ಯೈವ ರಜತಂ ಪ್ರತ್ಯಭಾತ್ ಅಂತ ಬಂತು. ಮಿಥ್ಯೈವ ರಜತಂ ಪ್ರತ್ಯಭಾತ್ ಅಂದ್ರೆ ಸುಳ್ಳಾದ ರಜತವನ್ನು ನೋಡಿದೆ ಅಂತ ಹೇಳಿ. ಅಲ್ಲಿ ಸುಳ್ಳಾದ ರಜತ ಅಂತ ಹೇಳಬೇಡ್ರಿ ಅಂತ ಹೇಳ್ತಾರೆ ಅವರು. ಮತ್ತೇನು? ಸತ್ಯವಲ್ಲದ ರಜತವನ್ನು ನೋಡಿದೆ ಅಂತ ಅಷ್ಟೇ, ಸುಳ್ಳಾದದ್ದಲ್ಲ, ಸತ್ಯ ಅಲ್ಲ ಅಷ್ಟೇ. ಇದು ಅವರ ಸಿದ್ಧಾಂತ. ಸತ್ಯ ಅಲ್ಲ, ಏನಿದು ವಿಚಿತ್ರ ಅಂತ ಅನಿಸುತ್ತೆ. ಅರ್ಥ ಆಯ್ತು ನಿಮಗೆ ಹಾಗಾದ್ರೆ? ಏನಾದರೂ
ಇದೆ. ಅರ್ಥ ಆಗಲ್ಲ ಅನ್ನೋದೇನಿದೆ ಅದೇ ಅದ್ವೈತ ಸಿದ್ಧಾಂತ, ಇನ್ನೇನಲ್ಲ. ಸತ್ಯ ಅಲ್ಲ ಅಂತಷ್ಟೇ. ಸುಳ್ಳಲ್ಲ, ಸತ್ಯ ಅಲ್ಲ. ಹಾಗಾದ್ರೆ ಸುಳ್ಳು ಅಲ್ಲ, ಸತ್ಯವೂ ಅಲ್ಲ, ಎರಡೂ ಅಲ್ಲ. ಹಾಗಾದ್ರೆ ಸತ್ಯ ಅಂತ ಹೇಳೋಣ ಅಂದ್ರೆ ಸತ್ಯ ಅಲ್ಲ ಅದು, ಸುಳ್ಳು ಅಂದ್ರೆ ಸುಳ್ಳು ಅಲ್ಲ ಅದು ಅಂತ. ಹೀಗೆ ವಿಚಿತ್ರವಾದಂತಹ ರೀತಿಯಲ್ಲಿ ಇದನ್ನು ಪ್ರತಿಪಾದನೆ ಮಾಡೋದು. ಇದನ್ನೇ ಅಸತ್ಪದೇ ಸಂಸದ ಸದ್ವಿವಿಕ್ತಂ ಮಾಯಾಖ್ಯಯ ಸಂವೃತಿಮಭ್ಯದತ್ತ ಮಧ್ವ ವಿಜಯದಲ್ಲಿ ಹೇಳ್ತಾರೆ. ಇದೆಲ್ಲ ಸುಲಭ ವಿಷಯಗಳಲ್ಲ, ಇವೆಲ್ಲವೂ ಕೂಡ ಬಹಳ ಕಠಿಣವಾದದ್ದು. ಇಷ್ಟು ಹೇಳಿದ ನಂತರ ಅದಕ್ಕೆ ಮಿಥ್ಯಾ ಅಂತ ಹೇಳಿದ್ರಲ್ವ, ಅದಕ್ಕೆ ಆಚಾರ್ಯರು ಕೇಳ್ತಾರೆ, ಅಲ್ಲಪ್ಪ ಮಿಥ್ಯಾ ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದರು. ಮಿಥ್ಯಾ ಅಂದ್ರೆ ಅರ್ಥ ಏನು? ಸತ್ಯ ಅಲ್ಲ ಅಂತ ಏನೋ ಹೇಳ್ತಿದ್ದೀರಿ, ನಮಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ, ಸ್ವಲ್ಪ ಅರ್ಥ ಆಗುವಂತಹ ಶಬ್ದದಿಂದ ಹೇಳ್ರಿ ಅಂತ ಕೇಳಿದರು. ಅರ್ಥ ಆಗುವ ಶಬ್ದದಿಂದ ಹೇಳಿ ಅಂದಾಗ ಅದಕ್ಕೆ ಹೇಳಿದರು ಕಿಂ ನಾಮ ಮಿಥ್ಯಾತ್ವಂ. ಮಿಥ್ಯಾತ್ವಂ ಅಂತ ಹೇಳಿದರೆ ಅವ್ರು ಹೇಳಿದ್ರು ಅದಕ್ಕೆ ಅನಿರ್ವಚನೀಯತ್ವಂ ಮಿಥ್ಯಾತ್ವಂ ಅಂದರು. ಅನಿರ್ವಚನೀಯ ಅಂದ್ರೆ ಅನಿರ್ವಚನೀಯ ಅಂದ್ರೆ ಏನು? ಮತ್ತೆ ಅದು ಸಮಸ್ಯೆನೆ, ಅಲ್ಲೂ ಗೊಂದಲ. ಅನಿರ್ವಚನೀಯ ಅಂತ ಹೇಳಿದರು. ಅನಿರ್ವಚನೀಯ ಅಂದ್ರೆ ಏನು? ಅನಿರ್ವಚನೀಯ ಅಂದ್ರೆ ನಿರ್ವಚನ ಮಾಡ್ಲಿಕ್ಕೆ ಬರದೇ ಇರೋದು, ಏನು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ದೇವರನ್ನು ಏನಂತ ಹೇಳ್ತೀರಿ ನೀವು? ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಅಂತ ಹೇಳಿದ್ರಲ್ವಾ. ಅದ್ಭುತ ಅಂದ್ರೆ ಏನರ್ಥ? ಅವನನ್ನು ಬಾಯಿಂದ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಪ್ಪ. ಯಾವುದನ್ನು ನಾವು ಚೆನ್ನಾಗಿ ವರ್ಣನೆ ಮಾಡ್ಲಿಕ್ಕಾಗಲ್ಲ, ಹೇಳಲಿಕ್ಕೆ ಸಾಧ್ಯ ಇದ್ರೆ ಅದೊಂದು ಅದ್ಭುತ ಅಷ್ಟೇ ಹೇಳ್ತೇವಲ್ಲ. ಹಾಗೆ ಈ ಮಿಥ್ಯಾ ಅಂದ್ರೂ ಕೂಡ ಅದ್ಭುತ ಅನ್ನೋ ರೀತಿಯಲ್ಲಿ ಅದನ್ನ ಅನಿರ್ವಚನೀಯಂ ಅಂತ ಹೇಳಿದ್ರು. ಏನು ಅಂತ ಹೇಳಲಿಕ್ಕಾಗಲ್ಲ ಅಂತ. ಏನು ಅಂತ ಹೇಳಲಿಕ್ಕಾಗಲ್ಲ ಅಂದ್ರೆ ಏನರ್ಥ ಇದು? ಹೇಗೆ ಹೇಳ್ಬೇಕು? ಮತ್ತೆ ಏನಾದ್ರೂ ಒಂದು ಹೇಳಬೇಕಲ್ವಾ ಅಂತ. ಅದಕ್ಕೆ ಏನರ್ಥ ಅಂತ ಕೇಳಿದ್ದಕ್ಕೆ ಅದಕ್ಕೆ ಹೇಳ್ತಾರೆ ಅನಿರ್ವಚನೀಯತ್ವಂ ಅನ್ನೋದಕ್ಕೆ ಮತ್ತೆ ವಿಕಲ್ಪಗಳಿದ್ದಾರೆ. ಸುಮ್ಮನೆ ವಿಕಲ್ಪ ಕೇಳಿದ್ರೆ ಸಾಕಷ್ಟೇ, ನಾನು ಅದರ ಬಗ್ಗೆ ಎಲ್ಲ ವಿವರಣೆಯನ್ನು ಕೊಡ್ಲಿಕ್ಕೆ ಹೋಗೋದಿಲ್ಲ. ವಿಕಲ್ಪ ಹೇಗೆ ಹೇಳ್ತಾರೆ ಅಂದ್ರೆ ಮಿಥ್ಯಾತ್ವಂ ನಾಮ ಏನು ಅಂತ ಪ್ರಶ್ನೆ ಮಾಡಿ ಅದಕ್ಕೆ ಅನಿರ್ವಚನೀಯತ್ವಂ ನಾಮ ಕಿಂ. ಅನಿರ್ವಚನೀಯತ್ವಂ ಅನ್ನೋದಕ್ಕೆ ಎಷ್ಟು ವಿಕಲ್ಪಗಳನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಸದ್ವಿಲಕ್ಷಣಂ ಅನಿರ್ವಚನೀಯತ್ವಂ ಅಂತ ಹೇಳ್ತೀರೋ, ಅಥವಾ ಸದ್ವಿಲಕ್ಷಣಂ ಮಿಥ್ಯಾತ್ವಂ ಅಂತ ಹೇಳ್ತೀರೋ, ಅಥವಾ ಸದ್ವಿಲಕ್ಷಣಂ ಅಥವಾ ಅಸದ್ವಿಲಕ್ಷಣಂ ಅಂತ ಹೇಳ್ತೀರೋ, ಅಥವಾ ಸದ್ವಿಲಕ್ಷಣ ಸಹಿತ ಅಸದ್ವಿಲಕ್ಷಣಂ ಅಂತ ಹೇಳ್ತೀರೋ, ಅಥವಾ ಸದ್ವಿಲಕ್ಷಣತ್ವ ವಿಶಿಷ್ಟ ಅಸದ್ವಿಲಕ್ಷಣತ್ವಂ ಅಂತ ಹೇಳ್ತೀರೋ, ಅಥವಾ ಸತ್ತಾ ಭಿನ್ನತ್ವಂ ಅಥವಾ ಸದ್ವಿವೇಕ ಅಂತ ಹೇಳ್ತೀರೋ, ಅಥವಾ ಅಸದ್ವಿವೇಕ ಅಂತ ಹೇಳ್ತೀರೋ, ಅಥವಾ ಸದ್ವಿವೇಕ ಸಹಿತ ಅಸದ್ವಿವೇಕ ಅಂತ ಹೇಳ್ತೀರೋ, ಅಥವಾ ಸದ್ವಿಲಕ್ಷಣತ್ವ ವಿಶಿಷ್ಟ ಅಸದ್ವಿಲಕ್ಷಣತ್ವಂ ಅಂತ ಹೇಳ್ತೀರೋ, ಏನಂತ ಹೇಳ್ತೀರಿ ಅಂತ ಈ ರೀತಿ ಅನೇಕ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾರೆ. ಇದರ ಮೇಲೂ ಮತ್ತೆ ಇದೆ ಬಾಧ್ಯತ್ವಂ ಅಂತ ಹೇಳ್ತಿರೋ, ಪಂಚವಿಧವಾಗಿ ಅದನ್ನ ಪಂಚವಿಧ ಅನಿರ್ವಚನೀಯತ್ವವನ್ನು ನಿರಾಕರಣೆ ಮಾಡುವುದು ಅಂತ ಈ ನ್ಯಾಯಾಮೃತ ಗ್ರಂಥದಲ್ಲಿ ಅದೊಂದು ದೊಡ್ಡ ಪ್ರಕರಣ. ಅದು ಅಸತ್ವಂ ಅಂತ ಹೇಳ್ತಿರೋ, ಸತ್ವಂ ಅಂತ ಹೇಳ್ತಿರೋ, ಸತ್ವ ಅನಧಿಕರಣತ್ವಂ ಅಂತ ಹೇಳ್ತಿರೋ, ಅಸತ್ವ ಅನಧಿಕರಣತ್ವಂ ಅಂತ ಹೇಳ್ತಿರೋ, ಸತ್ವ ಅನಧಿಕರಣತ್ವ ವಿಶಿಷ್ಟ ಅಸತ್ವ ಅನಧಿಕರಣತ್ವಂ ಅಂತ ಹೇಳ್ತಿರೋ, ಹೀಗೆ ಅನೇಕ ವಿಧವಾಗಿ ವಿಕಲ್ಪಗಳನ್ನು ಮಾಡುತ್ತಾರೆ. ಅಂತ ಇಷ್ಟೆಲ್ಲ ಹೇಳಿದ್ದಾರೆ ಅಂದ್ರೆ ಅದನ್ನು ಇದಲ್ಲ 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 ಅಂತ ಎಲ್ಲವನ್ನು ಖಂಡನೆ ಮಾಡ್ತಾ ಬರ್ತಾರೆ. ಅಂತೂ ಹೀಗೆ ಅನಿರ್ವಚನೀಯತ್ವಂ ಅನ್ನೋದಕ್ಕೆ ಈ ರೀತಿ ಏನೋ ಅರ್ಥವನ್ನು ಹೇಳಲಿಕ್ಕೆ ಹೋಗ್ತಾರೆ. ಇದಕ್ಕೆ ಶ್ರೀಮದ್ ಆಚಾರ್ಯರು ಒಂದು ಪ್ರಯೋಗವನ್ನು ಮಾಡುತ್ತಾರೆ. ಈ ತತ್ವೋದ್ಯೋತ ಗ್ರಂಥದಲ್ಲಿ ಆಚಾರ್ಯರು ಹೇಳ್ತಾರೆ, ಮಿಥ್ಯಾ ಎನ್ನುವ ಶಬ್ದವು ಅನಿರ್ವಚನೀಯವನ್ನ ಹೇಳುತ್ತೆ ಅಂದ್ರಲ್ವಾ, ಆ ವಿಷಯದಲ್ಲಿ ಪ್ರಮಾಣವೇ ಇಲ್ಲ ಅನ್ನೋದನ್ನ ಹೇಳಲಿಕ್ಕೆ ಮಿಥ್ಯಾ ಶಬ್ದ ಅನಿರ್ವಚನೀಯಂ ವದತಿ ಇತ್ಯತ್ರ ಚ ನ ಕಿಂಚಿನ್ಮಾನಂ ಅಂತ ಇಟ್ಟುಕೊಳ್ಬೇಕು. ಆಚಾರ್ಯ ಪ್ರಯೋಗ, ಆಚಾರ್ಯ ವಾಕ್ಯ ಇಷ್ಟೇ ಇರೋದು. ಮಿಥ್ಯಾ ಶಬ್ದ ಅನಿರ್ವಚನೀಯಂ ವದತಿ ಇತ್ಯತ್ರ ಚ ಅಂತ ಹೇಳಿದ್ದಾರೆ. ಮಿಥ್ಯಾ ಶಬ್ದ ಅನಿರ್ವಚನೀಯಂ ವದತಿ ಅಂತ ಹೇಳಿದಾಗ ಇಲ್ಲಿ ಮಿಥ್ಯಾ ಎನ್ನುವಂತಹ ಶಬ್ದವು ಅನಿರ್ವಚನೀಯವನ್ನು ಹೇಳೋದಿಲ್ಲ ಅಂತ ಹೇಳಿದರು ಆಚಾರ್ಯ. ಇಲ್ಲಿ ಇರೋದು ವಿಷಯ ಏನು ಅಂದ್ರೆ ಮಿಥ್ಯಾ ಶಬ್ದಕ್ಕೆ ಏನರ್ಥ ಅಂತ ವಿಚಾರ ನಡೀತಾ ಇದೆ. ಈಗ ಇಡೀ ವಿಚಾರವೇ ಟರ್ನ್ ಆಗಿಬಿಡುತ್ತೆ. ಈಗ ಅವರು ಪೂರ್ಣವಾಗಿ ಇದನ್ನ ಬದಲಾಯಿಸಿಬಿಡ್ತಾರೆ. ಅವ್ರೇನ್ ಮಾಡಿಬಿಡ್ತಾರೆ ಅಂದ್ರೆ ಈಗ ಇಲ್ಲಿ ತನಕ ಅನಿರ್ವಚನೀಯದ ಬಗ್ಗೆ ಹೇಳ್ತಾ ಇದ್ರಲ್ಲ, ಮಧ್ವಾಚಾರ್ಯರ ವಾಕ್ಯ ಪ್ರಯೋಗವೇ ಸರಿ ಇಲ್ಲ ಅಂತ ಆರಂಭ ಮಾಡಿದ್ರು. ಮಿಥ್ಯಾ ಶಬ್ದ ಅನಿರ್ವಚನೀಯಂ ವದತಿ ಅಂತ ಹೇಳಿದ್ರಲ್ಲ, ಅಂದ್ರೆ ವದತಿ ಅನ್ನುವಂತಹ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಒಂದು ಉಚ್ಚಾರಣೆ ಅಂತ ಅರ್ಥ. ಉಚ್ಚಾರಣೆ. ವದತಿ ಅಂದ್ರೆ ಏನರ್ಥ? ವದನ. ವದನ ಅಂತ ಹೇಳಿದ್ರೆ ಹೇಳೋದು ಅಂದ್ರೆ ಏನರ್ಥ? ಉಚ್ಚಾರಣೆ ಮಾಡೋದು ಅಂತ ಅರ್ಥ. ನೀವು ಹೇಳಿದ ಹಾಗೆ ಮಿಥ್ಯಾ ಶಬ್ದ, ಮಿಥ್ಯಾ ಎಂಬ ಶಬ್ದವು ಅನಿರ್ವಚನೀಯಂ, ಅನಿರ್ವಚನೀಯವನ್ನು ವದತಿ ಹೇಳುತ್ತದೆ ಅನ್ನೋದಕ್ಕೆ ಪ್ರಮಾಣ ಇಲ್ಲ ಅಂತ. ಈ ಶಬ್ದ ಪ್ರಯೋಗವೇ ಅಸಾಧು ಅಂತಾರೆ. ಯಾಕೆಂದ್ರೆ ಮಿಥ್ಯಾ ಶಬ್ದವು ಅಂತ ಹೇಳಿದಾಗ ಉಚ್ಚಾರಣೆ ಮಾಡೋದು ಯಾರು? ವ್ಯಕ್ತಿ ಮಾಡ್ತಾನೆ.
ನಾವು ಉಚ್ಚಾರಣೆ ಮಾಡಬೇಕು. ಶಬ್ದ ಉಚ್ಚಾರಣೆ ಮಾಡುತ್ತಾ? ಶಬ್ದ ಎನ್ನುವುದು ಜಡ. ಅದು ಶಬ್ದ ಮಿಥ್ಯಾ ಎನ್ನುವಂತ ಏನು ಶಬ್ದ ಇದೆ ಆ ಶಬ್ದವು ಉಚ್ಚಾರಣೆಯನ್ನು ಮಾಡೋದಿಲ್ಲ. ಹಾಗಾಗಿ ಮಿಥ್ಯಾ ಶಬ್ದ ವದತಿ ಅಂತ ಹೇಳಿದ್ರೆ ಅಸಾಧು ಪ್ರಯೋಗ ಆಗಿ ಹೋಗುತ್ತದೆ. ಅಸಾಧು ಪ್ರಯೋಗ. ಮಿಥ್ಯಾ ಶಬ್ದವು ಏನಾದರೂ ಹೇಳುತ್ತಾ? ಎಲ್ಲೂ ಹೇಳೋದಿಲ್ಲ. ಮಿಥ್ಯಾ ಶಬ್ದದಿಂದ ಹೇಳ್ತೇವೆ. ಮಿಥ್ಯಾ ಶಬ್ದವು ಹೇಳೋದಿಲ್ಲ, ಮಿಥ್ಯಾ ಶಬ್ದದಿಂದ ಹೇಳ್ತೇವೆ ನಾವು. ಉದಾಹರಣೆಗೆ ನಾವು ಹೇಳಬೇಕಾದ್ರೆ ಗಂಗಾಯಾಮ್ ಘೋಷಃ ಅಂತ ಹೇಳ್ತೀವಿ. ಗಂಗೆಯಲ್ಲಿ ಹಳ್ಳಿ ಇದೆ ಅಂತ. ಗಂಗೆಯಲ್ಲಿ ಹಳ್ಳಿ ಇದೆ ಅಂತಂದ್ರೆ ಅರ್ಥ ಏನರ್ಥ ಅದಕ್ಕೆ? ಆ ಗಂಗೆಯಲ್ಲಿ ಹಳ್ಳಿ ಇದೆ ಅಂದ್ರೆ ಗಂಗಾ ಎನ್ನುವ ಶಬ್ದಕ್ಕೆ ತೀರದಲ್ಲಿ ಅದಕ್ಕೆ ಲಕ್ಷಣ ಮಾಡ್ತಾರೆ. ಅಂದ್ರೆ ಗಂಗಾ ತೀರದಲ್ಲಿ ಹಳ್ಳಿ ಇದೆ ಅಂತ ಅರ್ಥ. ಅಲ್ಲಿ ಗಂಗಾ ಶಬ್ದವು ಪ್ರವಾಹವನ್ನು ಹೇಳೋದಿಲ್ಲ. ಅದು ಗಂಗಾ ಎನ್ನುವಂತ ಶಬ್ದ, ಗಂಗಾ ಶಬ್ದದಿಂದ ನಾವು ತೀರವನ್ನು ಹೇಳೋದು. ಗಂಗಾ ಶಬ್ದವೇ ಹೇಳುತ್ತದೆ ಆ ತೀರವನ್ನ, ಗಂಗಾ ಶಬ್ದ ಹೇಳೋದಿಲ್ಲ. ಹಾಗಾಗಿ ಶಬ್ದವು ಉಚ್ಚಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಆಚಾರ್ಯರು ಮಿಥ್ಯಾ ಶಬ್ದ ಅನಿರ್ವಚನೀಯಂ ವದತಿ ಅಂತ ಏನು ಪ್ರಯೋಗ ಮಾಡಿದ್ದಾರೆ, ಈ ಪ್ರಯೋಗವೇ ಅಸಾಧು ಅಂತ ಹೇಳ್ತಾರೆ. ಪ್ರಯೋಗ ಅಸಾಧು ಅಂತ ಹೇಳಿದಾಗ ಇದಕ್ಕೆ ಟೀಕಾಕೃತ್ವ ಆದರೆ ಇದನ್ನು ಸಮರ್ಥನೆ ಮಾಡೋದಿದೆಯಲ್ವಾ, ಎಂಥ ವಿದ್ವಾಂಸನಿಗಾದರೂ ಕೂಡ ಮನಸ್ಸು ಕರಗಿ ಟೀಕಾರಾಯರನ್ನ ಅವರ ಪಾದವನ್ನು ಎತ್ತಿ ತಲೆ ಮೇಲಿಟ್ಟುಕೊಳ್ಬೇಕು ಅಂತ ಅನಿಸುತ್ತೆ. ಅಷ್ಟು ಅದ್ಭುತವಾಗಿ ಪ್ರತಿಪಾದನೆ ಮಾಡ್ತಾರೆ. ಟೀಕಾಚಾರ್ಯರು ಹೇಳ್ತಾರೆ, ಮಿಥ್ಯಾ ಶಬ್ದ ಅನಿರ್ವಚನೀಯಂ ವದತಿ ಅಂತ ಅನ್ನೋದರಲ್ಲಿ ಒಂದು ವಿಶೇಷತೆ ಇದೆ ಅಂತ ಹೇಳ್ತಾರೆ. ಒಂದು ವಿಶೇಷತೆ ಏನದು ಅಂತ ಹೇಳಿದ್ರೆ, ಒಂದು ಈ ಕೆಲವೊಂದು ಸ್ವಲ್ಪ ಜಟಿಲವಾದ ವಿಷಯ, ಅದು ಎಷ್ಟು ಅರ್ಥ ಆಗತ್ತೆ ಮಾಡಿಕೊಳ್ಳಿ. ಏನು ಅಂದ್ರೆ, ಕೆಲವು ಕಡೆಯಲ್ಲಿ ಅಂದ್ರೆ ಶಬ್ದ ಎನ್ನುವಂತಹದ್ದು ಒಬ್ಬನಿಗೆ ತಿಳಿಸಬೇಕಾದ್ರೆ ಅದು ಕರ್ತೃ ಅಲ್ಲ. ಶಬ್ದ ಕರ್ತೃ ಆಗೋದಿಲ್ಲ. ಕರ್ತೃ ನಾವು ಆಗಿರ್ತೇವೆ, ಶಬ್ದ ಇನ್ಸ್ಟ್ರೂಮೆಂಟ್ ಅಂದ್ರೆ ಸಾಧನೆ ಅಂತ ಅರ್ಥ. ನಾವು ಇನ್ನೊಬ್ಬರಿಗೆ ಏನಾದರೂ ಹೇಳಬೇಕು ಅಂದ್ರೆ ಶಬ್ದ ಎನ್ನುವುದು ನಮಗೆ ಅದು ಸಾಧನ ಅಂದ್ರೆ ಕಾರಣ ಅಂತ ಅರ್ಥ. ಶಬ್ದದಿಂದ ಇನ್ನೊಬ್ಬರಿಗೆ ತಿಳಿಸ್ತೇವೆ ನಾವು, ಹೊರತಾಗಿ ಶಬ್ದವೇ ತಿಳಿಸೋದಿಲ್ಲ. ನಾವು ಕರ್ತೃಗಳು ನಾವಾಗಿ ಶಬ್ದದಿಂದ ತಿಳಿಸ್ತೇವೆ. ಹಾಗೆ ಒಂದು ಉದಾಹರಣೆಗೆ, ಒಂದು ಮರವನ್ನ ಕಡಿಬೇಕು ಅಂತ ಆದ್ರೆ ಕೊಡಲಿ ಬೇಕು. ಕೊಡಲಿ ಇದೆ, ಮರ ಇದೆ, ಮರ ಕಡಿಲಿಕ್ಕಾಗತ್ತಾ? ಆಗೋದಿಲ್ಲ. ಏನು ಬೇಕು? ಕರ್ತೃವಾದ ನಾವು ಬೇಕು. ಒಬ್ಬ ಕರ್ತೃ ಇರಬೇಕು. ಅದಕ್ಕೆ ಕಟ್ಟಿಗೆ ಕಡಿಯುವವನೊಬ್ಬ ಇರಬೇಕು. ಆ ಕಟ್ಟಿಗೆ ಕಡಿಯುವವನು ಹಾಕಿ ಹೊಡೆದ ಅಂದ್ರೆ ಆವಾಗ ಅದು ಬಿಡುತ್ತೆ. ಕೊಡ್ಲಿಬೇಕು, ಇಲ್ಲ ಅಂತಲ್ಲ. ಆದ್ರೆ ಆ ಮರವನ್ನು ಉರುಳಿಸ್ಲಿಕ್ಕೆ ಮುಖ್ಯ ಇನ್ಸ್ಟ್ರೂಮೆಂಟ್ ಯಾವುದು ಅಂತ ಹೇಳಿದ್ರೆ ಇದೆ, ಅಂದ್ರೆ ಕೊಡಲಿ ಎನ್ನುವಂತಹದ್ದು ಇನ್ಸ್ಟ್ರೂಮೆಂಟ್. ಅದು ಸಾಧನ ಅಂತ ಕರೀತಾರೆ, ಅದು ಕರ್ಣ ಅಂತ ಹೇಳ್ತಾರೆ. ಹಾಗಾಗಿ ಆ ಕರ್ಣದಿಂದಾಗಿ ಮಾಡ್ತೇವೆ. ಹಾಗೆ ಮತ್ತೊಬ್ಬನಿಗೆ ನಾವು ಅರ್ಥ ಮಾಡಿಸಬೇಕು ಅಂತಾದ್ರೆ, ಅಂದ್ರೆ ಅರ್ಥಾವಬೋಧ ಪದಾರ್ಥ ತತ್ವಜ್ಞಾನ ಬರಬೇಕು ಅಂದ್ರೆ ಶಬ್ದ ಎನ್ನುವುದು ಸಾಧನೆ ಇದ್ದಂತೆ, ಕೊಡಲಿ ಸ್ಥಾನದಲ್ಲಿ ಇದೆ. ಅದು ಕೊಡಲಿಯೇನೇ ಕರ್ತೃ ಅಲ್ಲ, ಆದ್ರೆ ಕರ್ತೃ ನಾವು, ಅದರಿಂದ ಕಡಿತೇವೆ. ಹಾಗೆ ಅದೇ ರೀತಿಯಲ್ಲಿ ಮಿಥ್ಯಾ ಶಬ್ದ ಅಂತ ಹೇಳಿದ್ದು ಸರಿಯಲ್ಲ. ಯಾಕೆಂದ್ರೆ ಯಾರಾದ್ರೂ ಒಬ್ಬ ವ್ಯಕ್ತಿಯನ್ನು ಇಟ್ಟುಕೊಂಡ ದೇವದತ್ತ ಕುಠಾರೇಣ ಚಿನತ್ತಿ, ದೇವದತ್ತ ಅಂತ ಪ್ರಥಮಾ ವಿಭಕ್ತಿ, ಯಾವುದಕ್ಕೆ? ಕರ್ತೃವಿಗೆ ಹಾಕಬೇಕು ಪ್ರಥಮಾ ವಿಭಕ್ತಿಯನ್ನ, ಹೊರತು ಕುಠಾರೇಣ ಅನ್ನೋ ತೃತೀಯನೇ ಇರಬೇಕು, ಅದು ಕರ್ಣೇ ತೃತೀಯ. ಆದ್ರೆ ಇಲ್ಲಿ ಹೇಳಿದ್ದು ಮಿಥ್ಯಾ ಶಬ್ದ ಅನಿರ್ವಚನೀಯಂ ವದತಿ ಎಂದ್ರು. ಮಿಥ್ಯಾ ಶಬ್ದ ಅಂತ ಹೇಳಿದ್ದಾರೆ. ಮಿಥ್ಯಾ ಶಬ್ದೇನ ಅನಿರ್ವಚನೀಯಂ ವದತಿ ಅಂದ್ರೆ ಪರವಾಗಿಲ್ಲ, ಅಥವಾ ಮಿಥ್ಯಾ ಶಬ್ದಂ ಅನಿರ್ವಚನೀಯ ಏನೋ ಬೇರೆ ಹೇಳಬೇಕಿತ್ತು. ಆದ್ರೆ ಈ ಹೇಳಿದ್ದು ಮಿಥ್ಯಾ ಶಬ್ದ ಅಂತ ಹೇಳಿದ್ರು, ಅದನ್ನೇ ಕರ್ತೃವನ್ನಾಗಿ ಮಾಡಿಬಿಟ್ರು. ಆ ಕರ್ತೃತ್ವ ಹೇಗೆ ಕೂಡುತ್ತೆ ಅಂತ ಪ್ರಶ್ನೆ. ಅದಕ್ಕೆ ಇದನ್ನು ಟೀಕಾಕೃತ್ವ ಆದರೆ ಹೇಳ್ತಾರೆ ನೋಡಿ, ಕೆಲವೊಂದು ಸರ್ತಿ ಏನಾಗುತ್ತೆ ಅಂದ್ರೆ, ಒಂದು ಆಂತರಿಕ ವ್ಯಾಪಾರ ಅಂತ ಒಂದಿರುತ್ತೆ. ಅಂದ್ರೆ ವ್ಯಾಪಾರದಲ್ಲಿ ಒಂದು ವ್ಯಾಪಾರಕ್ಕೆ ಆಶ್ರಯನಾದವನು ಕರ್ಣ ಆಗ್ತಾನೆ, ಇಲ್ಲಂತಲ್ಲ, ವ್ಯಾಪಾರಾಶ್ರಯವಾದ. ಈಗ ಕುಠಾರ ಅಂದ್ರೆ ಕೊಡಲಿಯಿಂದ ಹೊಡಿಬೇಕು ಕಟ್ಟಿಗೆಗೆ, ಅಂದ್ರೆ ಹೊಡಿಬೇಕಾದ್ರೆ ಆ ಕೊಡಲಿ ಬೇಕು. ಆದ್ರೆ ಕೊಡಲಿಯಿಂದ ಹೊಡಿಬೇಕಾದ್ರೆ ಅದನ್ನೇನು ಮಾಡ್ತೇವೆ ಅಂದ್ರೆ ನಾವು ಹೀಗೆ ಕೆಳಗೆ ಮಾಡೋದು ಮತ್ತೆ ಮೇಲೆ ತಗೊಳ್ಳೋದು, ಇದೊಂದು ವ್ಯಾಪಾರ. ಇದು ಕೆಳಗೆ ಹಾಕೋದು, ಆ ಮರಕ್ಕೆ ಹೊಡೆಯೋದು, ಮತ್ತೆ ಮೇಲೆ ತೆಗೆಯೋದು, ಮತ್ತೆ ಹಾಕೋದು, ಮೇಲೆ ತೆಗೆಯೋದು, ಇದನ್ನು ವ್ಯಾಪಾರ ಅಂತ ಕರೀತಾರೆ. ಈ ವ್ಯಾಪಾರ ಏನಿದೆ, ಈ ವ್ಯಾಪಾರಕ್ಕೆ ಅಂತರಂಗದ ಕರ್ತೃ ಯಾರು ಅಂತ ಹೇಳಿದ್ರೆ ಅದು ಕೊಡಲಿನೇ ಆಗಿರುತ್ತೆ. ಕೊಡ್ಲಿ ಇಲ್ಲ ಅಂತ ಆದ್ರೆ ನಾವು ಮರಕ್ಕೆ ಹೊಡೆದು ತೆಗಿಲಿಕ್ಕಾಗತ್ತೆ ನಮಗೆ. ಹಾಗಾಗಿ ಆ ಅವಾಂತರ ವ್ಯಾಪಾರ ಏನಿದೆ, ಆ ಅವಾಂತರ ವ್ಯಾಪಾರಕ್ಕೆ ಕರ್ತೃ ಯಾರು ಅಂದ್ರೆ ಕೊಡಲಿನೇ ಆಗತ್ತೆ. ಆ ಸಂದರ್ಭದಲ್ಲಿ ಕುಟಾರಹ ಚಿನತ್ತಿ ಅಂತ ಪ್ರಯೋಗ ಮಾಡಬಹುದು. ಕೆಲವು ಕಡೆ ನಮಗೆ ಸಂಸ್ಕೃತದಲ್ಲಿ ಪ್ರಯೋಗಗಳು ಹೇಗಿದ್ದಾವೆ ಅಂತ ಹೇಳಿದ್ರೆ, ಸಂಸ್ಕೃತ ಶಾಸ್ತ್ರದ ಪ್ರಯೋಗದಲ್ಲಾಗಬೇಕಾದ್ರೆ ಕೆಲವು ಕಡೆಯಲ್ಲಿ ಹೀಗೆ ಇದೆ, ಕಾಷ್ಟಂ ಪಚತಿ ಅಂತ ಹೇಳ್ತಾರೆ. ಕಾಷ್ಟಂ ಪಚತಿ ಅಂದ್ರೆ
ಆ ಕಟ್ಟಿಗೆ ಅಡಿಗೆ ಮಾಡಿತ್ತು ಅಂತ. ಕಟ್ಟಿಗೆ ಅಡಿಗೆ ಮಾಡುತ್ತಾ? ಮಾಡುವುದಿಲ್ಲ. ಅಡಿಗೆ ಮಾಡುವವನು ಮಾಡಬೇಕು. ಪಾಚಕಃ ಪಚತಿ. ಪಾಚಕನಾದವನು ಅಡಿಗೆ ಮಾಡುವವನು ಅಡಿಗೆ ಮಾಡುತ್ತಾನೆ. ಆದ್ರೆ ಕಾಷ್ಟಂ ಪಚತಿ ಅಂತ ಅಂದ್ರೆ ಆ ಏನು ಕಟ್ಟಿಗೆನೇ ಏನು ಮಾಡಿತಂತೆ, ಅಡಿಗೆ ಮಾಡಿತ್ತು ಅಂತ ಹೇಳ್ತಾರೆ. ಹೇಗದು ಪ್ರಯೋಗ ಅಂದ್ರೆ, ಇದು ಯಾವಾಗ ಅದರಲ್ಲಿ ಸಾಮರ್ಥ್ಯ ಹೆಚ್ಚಿರುತ್ತೋ ಅಂತಹ ಸಂದರ್ಭದಲ್ಲಿ ಕರ್ತೃತ್ವವನ್ನು ಪ್ರಯೋಗ ಮಾಡುವಂತಹದ್ದು ಅಂತಿದೆ. ಹೇಗೆ ಅಂದ್ರೆ, ಕೆಲವೊಂದು ಸರ್ತಿ ಹೇಳಲ್ವ ನಾವು, ಏನಾದರೂ ಒಂದು ಕೆಲಸ ನಡೆದಾಗ ಬಹಳ ಅದರಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ನಡೀತು. ಒಂದು ದೊಡ್ಡ ಕಾರ್ಯಕ್ರಮ ಎನ್ನುವಂತಹದ್ದು ನಡೆದಾಗ ಆ ದೊಡ್ಡ ಕಾರ್ಯಕ್ರಮದಲ್ಲಿ ಒಬ್ಬರು ನೇತೃತ್ವವನ್ನು ವಹಿಸಿ ಬಹಳ ಚೆನ್ನಾಗಿ ಎಲ್ಲ ಕಡೆ ಓಡಾಡಿ ಮಾಡಿ ಎಲ್ಲ ಮಾಡಿದಾಗ ನಿಜವಾಗಲೂ ಅದಕ್ಕೆ ದುಡ್ಡು ಹಾಕಿ ಮಾಡಿದ್ದೆಲ್ಲ ಬೇರೆ ಯಾರೋ ಇರ್ತಾನೆ. ಆದ್ರೆ ಓಡಾಡಿ ಎಲ್ಲ ಕೆಲಸ ಮಾಡಿರ್ತಾನಲ್ಲ, ಆಗ ಅವನ ನೋಡಿ ಒಂದು ಸಭೆಯಲ್ಲಿ ನಿಂತುಕೊಂಡು ಏನ್ ಹೇಳ್ತಾರೆ ಅಂದ್ರೆ, ಎಲ್ಲ ಕೆಲಸ ಇವಂದೆ, ದುಡ್ಡು ಹಾಕಿದ್ದು ಮಾಡಿದ್ದು ಎಲ್ಲ ಕಾರ್ಯ ಇವಂದೆ, ಆದ್ರೂ ನಂದೇನಿಲ್ಲಪ್ಪ, ಎಲ್ಲ ಇವನೇ ನಿಂತು ಮಾಡಿದ್ದು ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನು? ಅಷ್ಟು ಶ್ರಮ ವಹಿಸಿದ್ದಾರೆ ಅಂತ. ಹಾಗೆ ಕಾಷ್ಟಂ ಪಚತಿ ಅಂತ ಪ್ರಯೋಗ ಮಾಡಿದರೆ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಅತಿಶಯ. ಆ ಅತಿಶಯ ಅಂದ್ರೆ ಕಟ್ಟಿಗೆ ಅಷ್ಟು ಚೆನ್ನಾಗಿತ್ತು ಅಂತ ಅರ್ಥ. ಅಡಿಗೆ ಮಾಡ್ಲಿಕ್ಕೆ ಏನೂ ತೊಂದರೆ ಆಗಲಿಲ್ಲ. ಬೇರೆ ಕಡೆ ಕಟ್ಟಿಗೆ ಹಾಕ್ಬೇಕಾದ್ರೆ ಹಸಿದಿರ್ತದೆ, ಹೊಗೆ ಆಗ್ತಿರ್ತದೆ, ಹಿಂಸೆ ಆಗ್ತಿರ್ತದೆ, ಇದು ಯಾವುದೂ ಇಲ್ಲ. ಕಾಷ್ಟಂ ಪಚತಿ ಅಂತ ಹೇಳಿದ್ರೆ ಚೆನ್ನಾಗಿ ಅಡಿಗೆ ಆಯ್ತು ಅಂದ್ರೆ ಕಟ್ಟಿಗೆನೇ ಅಡಿಗೆ ಮಾಡಿತ್ತು ಅಂತ. ಕಟ್ಟಿಗೆ ಒಣವಾಗಿ ಚೆನ್ನಾಗಿದ್ದು, ಚೆನ್ನಾಗಿ ಉರಿದು ಎಲ್ಲ ಆಗಿತ್ತು ಅಂದ್ರೆ ಕಾಷ್ಟಂ ಪಚತಿ ಅಂತ ಪ್ರಯೋಗ. ಹಾಗೆ ಅದೇ ರೀತಿಯಲ್ಲಿ ಕೆಲವು ಸಂದರ್ಭಗಳಲ್ಲಾಗಬೇಕಾದ್ರೆ ಮಿಥ್ಯಾಶಬ್ದ ಅನಿರ್ವಚನೀಯಂ ವದತಿ ಅಂತ ಹೇಳಿದಾಗ, ಅನಿರ್ವಚನೀಯಂ ವದತಿ ಅಂದ್ರೆ ಮಿಥ್ಯಾ ಎನ್ನುವಂತ ಶಬ್ದವು ಅಂತ ಹೇಳಿದ್ರೆ ಶಬ್ದಕ್ಕೆ ಎರಡಿದೆ. ಒಂದು ಶಕ್ತಿ, ಇನ್ನೊಂದು ಲಕ್ಷಣ ಅಂತ ಹೇಳ್ತಾರೆ. ಶಕ್ತಿ, ವಾಚಕತ್ವ, ಅಭಿಧ ಇವೆಲ್ಲ ಸಮಾನ, ಅಂದ್ರೆ ಪರ್ಯಾಯ ಪದಗಳಿದ್ದಂತೆ ಇವೆಲ್ಲವೂ ಕೂಡ. ಅಂದ್ರೆ ಒಂದು ಶಬ್ದ ಇದನ್ನೇ ಹೇಳುತ್ತೆ ಅಂತ ಹೇಳಬೇಕಾದ್ರೆ, ಮಿಥ್ಯಾ ಎನ್ನುವಂತಹ ಶಬ್ದವು ಇದನ್ನ ಹೇಳುತ್ತೆ ಅಂತ ಹೇಳಬೇಕಾದ್ರೆ ಒಂದು ಅದಕ್ಕೆ ವ್ಯಾಕರಣದ ಕೊಟೇಶನ್ ಕೊಡಬೇಕು, ಇಲ್ಲ ಕೋಶದ ಕೊಟೇಶನ್ ಅನ್ನು ಕೊಡಬೇಕು, ಅಥವಾ ಯಾವುದಾದ್ರೂ ಪುರಾಣಗಳಲ್ಲಿ ಹೇಳಿದಂತ ಕೊಟೇಶನ್ ಕೊಡಬೇಕು. ಇದು ಯಾವುದೂ ಇಲ್ಲ ಅಂತ ಆದ್ರೆ ಈ ಶಬ್ದ ಅದನ್ನು ಹೇಳುತ್ತೆ ಅನ್ಲಿಕ್ಕೆ ಏನ್ ಪ್ರಮಾಣ? ಹಾಗಾಗಿ ಈ ಶಬ್ದವೇನೆ ಅದನ್ನು ಹೇಳುತ್ತೆ ಅನ್ನೋದಕ್ಕೆ ಪ್ರಮಾಣ ಇಲ್ಲ ಅನ್ನುವ ಪ್ರಯೋಗವನ್ನು ಮಾಡುವಾಗ ಮಿಥ್ಯಾ ಶಬ್ದ ಅಂತ ಆಚಾರ್ಯರು ಪ್ರಯೋಗ ಮಾಡಿದ್ರು. ಆದ್ರಿಂದ ಆಚಾರ್ಯರ ಪ್ರಯೋಗ ಎನ್ನುವುದು ಸಾಧುವಾಗಿದೆ ಅಂತ. ಅಂದ್ರೆ ಶಕ್ತಿ ವೃತ್ತಿಯಿಂದಾಗಿ ಅದನ್ನು ತಿಳಿಸೋದಿಲ್ಲ, ಅನಿರ್ವಚನೀಯತ್ವವನ್ನು ತಿಳಿಸೋದಿಲ್ಲ ಅಂತ ಹೇಳುವಂತ ಪ್ರಯೋಗ ಅದು. ಹಾಗಾಗಿ ಆ ರೀತಿಯಲ್ಲಿ ಅಲ್ಲ, ಈ ವಿಷಯವನ್ನು ನೀವು ಹೇಳಬೇಕು ಅಂತಿದ್ರೆ ಮಿಥ್ಯಾ ಶಬ್ದ ಅನಿರ್ವಚನೀಯಂ ವದತಿ ಅನ್ನೋದಕ್ಕಿಂತಲೂ ಕೂಡ ನೀವು ಇದನ್ನು ಸ್ಪಷ್ಟವಾಗಿ ಹೇಳಬಹುದಿತ್ತಲ್ಲ, ಇಷ್ಟೆಲ್ಲ ಗೊಂದಲ ಮಾಡಿ ಯಾಕೆ ಹೇಳಿದ್ದು ಅಂತ ಹೇಳಿದ್ರೆ ಆಚಾರ್ಯರು ಬೇಕು ಅಂತ ಕೆಲವು ಪ್ರಯೋಗ ಮಾಡ್ತಾರಂತೆ. ಅದರಿಂದ ಏನು ಅಂತ ಹೇಳಿದ್ರೆ ಮಿಥ್ಯಾ ಶಬ್ದ ಅನಿರ್ವಚನೀಯಂ ವದತಿ ಅನ್ನೋದ್ರಿಂದಾಗಿ ಮಿಥ್ಯಾ ಶಬ್ದ ಅನಿರ್ವಚನ ಶಕ್ತಿ ವೃತ್ತಿಯಿಂದ ಹೇಳೋದಿಲ್ಲ, ಅಷ್ಟೇ ಅಲ್ಲ ಲಕ್ಷಣಾ ವೃತ್ತಿಯಿಂದಲೂ ಕೂಡ ಹೇಳೋದಿಲ್ಲ ಅನ್ನೋದನ್ನ ಎರಡನ್ನೂ ಕೂಡ ಸೂಚನೆ ಮಾಡಲಿಕ್ಕೋಸ್ಕರವಾಗಿ ಇಲ್ಲಿ ಆ ರೀತಿ ಪ್ರಯೋಗ ಮಾಡಿದ್ದು ಅಂತ ಇದನ್ನೆಲ್ಲ ಬಹಳ ಸೊಗಸಾಗಿ ಟೀಕಾಕೃತ್ಪಾದರು ವರ್ಣನೆ ಮಾಡುತ್ತಾರೆ. ಈ ರೀತಿ ಪ್ರಯೋಗಗಳನ್ನು ಮಾಡೋದರ ಮೂಲಕವಾಗಿ ಟೀಕಾಕೃತ್ಪಾದರು ಅನನ್ಯವಾದಂತಹ ಸೇವೆಯನ್ನು ಮಾಡಿದ್ದಾರೆ. ಮಧ್ವಾಚಾರ್ಯರ ಸೇವೆಯನ್ನ ಅನನ್ಯವಾಗಿ ಮಾಡಿದ್ದಾರೆ. ಈ ಆಚಾರ್ಯರ ಸೇವೆಯನ್ನ, ಇಷ್ಟು ವಾಂಗ್ಮಯ ಸೇವೆಯನ್ನ ಮಾಡಿದ್ದಾರಲ್ಲ, ಇಷ್ಟೆಲ್ಲ ವಾಂಗ್ಮಯ ಸೇವೆಯನ್ನ ಮಾಡಿದಂತ ಟೀಕಾಕೃತ್ಪಾದರು ಅವರು ಪದ್ಯಮಾಲಾ ಅಂತಲೂ ಒಂದು ಗ್ರಂಥ ಬರೆದಿದ್ದಾರೆ. ಪದ್ಯಮಾಲಾ ಅನ್ನುವ ಗ್ರಂಥ ಅದು ಏನು ಅಂದ್ರೆ ಈ ದೇವರ ಪೂಜೆಯನ್ನ ಹೇಗೆ ಮಾಡಬೇಕು ಅಂತ, ದೇವರ ಪೂಜೆಯನ್ನ ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನೇ ಬಹಳ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಅದರಲ್ಲೆಲ್ಲ ಹೇಳ್ತಾರೆ, ನಮ್ಮ ಈ ಕಡೆ ಎಲ್ಲ ಆಗಬೇಕಾದ್ರೆ ಕೆಲವರು ಏನ್ ಮಾಡ್ತಿರ್ತಾರೆ ಅಂದ್ರೆ ದೇವ್ರ ಪೂಜೆನೆ ಮಾಡೋದು, ದೇವ್ರ ಪೂಜೆನೆ. ಆದ್ರೆ ದೇವ್ರ ಪೂಜೆ ಮಾಡ್ತೀವಿ, ಆದ್ರಿಂದ ದೇವ್ರ ಪೂಜೆಗೆ ತುಳಸಿ ಇಲ್ಲ ಅಂದ್ರೆ ಮನೆಯಲ್ಲಿ ತುಳಸಿ ಬೆಳೆಸಿರೋದಿಲ್ಲ ಪಾಪ. ಅದಕ್ಕೇನ್ ಮಾಡ್ತಾರೆ, ಪಕ್ಕದ ಮನೆಯಲ್ಲಿ ಏನೋ ತುಳಸಿ ಇದೆಯಾ ಅಂತ ನೋಡ್ತಾರೆ. ನೋಡಿ ಅಲ್ಲಿಂದ ತುಳಸಿ ನಿಧಾನವಾಗಿ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಕದ್ಕೊಂಡ್ಬಿಡ್ತಾರೆ. ಅವ್ರು ಬಾಗಿಲು ಹಾಕಿದ್ರು, ಕಿಟಕಿ ಹಾಕಿತ್ತು ಅಂದ್ರೆ ಅಲ್ಲಿಂದ ಬಿಡಿಸ್ಕೊಂಡ್ಬಿಡೋದು. ಇವರು ಬಿಡಿಸ್ಕೊಂಡ್ಬಿಟ್ಟು ಪೂಜೆ ಅಕಸ್ಮಾತ್ ಸಿಕ್ಕಾಕೊಂಡ್ರು ಅಂತ ಇಟ್ಕೊಳ್ರಿ, ಏನ್ರಿ ನಮ್ಮನೆ ತುಳಸಿ ತಗೋತಿದೆ, ಏನ್ ನನಗೆ ತಗೋತಿದ್ದೀನೇನ್ರಿ, ದೇವ್ರಿಗೆ ತಗೊಂಡು ಹೋಗೋದು ಅಂತ ಬೇರೆ ಬೈತಾರೆ. ಮತ್ತೆ ನಮಗೇನಲ್ಲ ಇದು ಅಂತ ಅಷ್ಟು ಬೇರೆ ಅಷ್ಟರ ಮಟ್ಟಿಗೆ ಇರ್ತಾರೆ. ಹಾಗೆ ಆದ್ರೆ ಟೀಕಾಕೃತ್ಪಾದರು ಹೇಳ್ತಾರೆ, ಈ ತುಳಸಿಗಳನ್ನೆಲ್ಲವನ್ನು ಕೂಡ ಇದೆಲ್ಲ ಇದನ್ನ ದೇವರ ಪೂಜೆಗೆ ಬಳಸುವಾಗ ಎಂತ ತುಳಸಿಯನ್ನ ಬಳಸಬೇಕು ಅಂದ್ರೆ ಕದ್ದು ತಂದ ತುಳಸಿಯನ್ನ ಬಳಸಬೇಡ್ರಿ ಅಂತ ಹೇಳ್ತಾರೆ. ಮೊದಲು ಕದ್ದು ತಂದ ತುಳಸಿಯನ್ನ ಬಳಸಬಾರದು. ಹೂವು ಅಷ್ಟೇ, ಕದ್ದು ತಂದದ್ದನ್ನ ಬಳಸಬಾರದಂತೆ. ಅದಕ್ಕೇನ್ ಮಾಡಬೇಕು, ಮನೆಯಲ್ಲೇ ತಾವೇ ತುಳಸಿ ಹಾಕಿ ಆ ತುಳಸಿಯನ್ನ ಬೆಳೆಸಿ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಬೆಳೆಸಿ ಮಾಡಿ ಎಲ್ಲ ಆದ್ಮೇಲೆ ಅದರಿಂದ ತುಳಸಿಯನ್ನೇ ಬಿಡಿಸ್ಬೇಕು.
ಆಮೇಲೆ ನಾನು ತುಳಸಿಯನ್ನು ಬಿಡಿಸ್ತಾ ಇರುವಾಗಲೂ ಕೂಡ ನಾನು ಕೇಶವಾರಾಧನೆ, ಕೇಶವನ ಆರಾಧನೆಗೋಸ್ಕರ ತುಳಸಿ ನಿನ್ನನ್ನು ಬಿಡಿಸ್ತಾ ಇದ್ದೇನೆ, ಕ್ಷಮಸ್ವ ಮಾಂ ಅಂತ ಕೇಳ್ಕೊಳ್ಬೇಕಂತ, ನನ್ನನ್ನು ಕ್ಷಮೆ ಮಾಡು ಅಂತ ಕೇಳಬೇಕು. ಇಷ್ಟೆಲ್ಲ ಅನುಸಂಧಾನ ಮಾಡಿಕೊಂಡು ತುಳಸಿಯನ್ನು ಬಿಡಿಸಿ ದೇವರ ಪೂಜೆಗೆ ಅಂತ ತಗೊಳ್ಬೇಕು. ಅದು ದೇವರ ಪೂಜೆಗೆ ತುಳಸಿ ತಗೊಳ್ಬೇಕಾದ್ರೆ ಮೊದಲು ಬೆಳಿಗ್ಗೆ ಒಂದು ಸರ್ತಿ ಸ್ನಾನ ಮುಗಿಸಿ ಸಣ್ಣ ಮಟ್ಟದ ಒಂದು ಆಹ್ನಿಕವನ್ನು ಮುಗಿಸ್ಕೊಂಡು ಆ ತುಳಸಿಯನ್ನು ಬಿಡಿಸಬೇಕು. ಅನಂತರ ಪುನಃ ಸ್ನಾನ ಮಾಡಬೇಕು, ಮತ್ತೆ ದೇವರ ಪೂಜೆಯನ್ನು ಮಾಡಬೇಕು. ಆ ತುಳಸಿಯನ್ನು ಇಟ್ಟುಕೊಂಡು ದೇವರ ಪೂಜೆಯನ್ನು ಮಾಡಬೇಕು. ಈ ಕ್ರಮದಿಂದ ಇರೋದು. ತುಳಸಿಯನ್ನು ಬಿಡಿಸಬೇಕಾದ್ರೆ ಸ್ನಾನಕ್ಕಿಂತ ಮೊದಲು ತುಳಸಿ ಬಿಡಿಸುವುದು ಅಂತ ಕ್ರಮ ಇಲ್ಲ. ಇದನ್ನೆಲ್ಲ ಪದ್ಯಮಾಲಾ ಗ್ರಂಥದಲ್ಲಿ ಟೀಕಾಕೃತ್ಪಾದರು ಬಹಳ ಸುಂದರವಾಗಿ ಇದರದ್ದೆಲ್ಲ ನಿರೂಪಣೆಯನ್ನು ಮಾಡುತ್ತಾರೆ. ಇದು ಇಷ್ಟನ್ನು ಹೇಳ್ತಾ, ಜೊತೆಗೆ ಆಚಾರ್ಯರು ಹೇಳಿರುವಂಥ ಪುಷ್ಪಗಳನ್ನು, ದೇವರಿಗೆ ಪುಷ್ಪವನ್ನು ಸಮರ್ಪಣೆ ಮಾಡಬೇಕು ಅಂದಾಗ, ದೇವರಿಗೆ ಪುಷ್ಪ ಅಂದರೆ ಎಂಥ ಪುಷ್ಪವನ್ನು ಸಮರ್ಪಣೆ ಮಾಡಬೇಕು, ಯಾವ ರೀತಿ ಪುಷ್ಪವನ್ನ ಅಂತ ಹೇಳುವಾಗ, ಒಂದು ಹೂಗಳನ್ನು ನಾವು ತಂದು ಅವನಿಗೆ ಹಾಕ್ತೇವೆ, ದೇವರಿಗೆ ಏರಿಸ್ತೇವೆ. ಆದರೆ ಅಷ್ಟು ಮಾತ್ರ ಅಲ್ಲ, ಮತ್ತೆ ನಮ್ಮ ಅಂತರಂಗದ ಪುಷ್ಪವನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ. ಅಂತರಂಗದ ಪುಷ್ಪ ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಮಿಂದ್ರಿಯ ನಿಗ್ರಹ ಸರ್ವಭೂತದಯಾ ಪುಷ್ಪಂ, ಎಲ್ಲ ಒಂದೊಂದು ಪುಷ್ಪಗಳನ್ನು ಸಮರ್ಪಣೆ ಮಾಡಬೇಕು. ಅಹಿಂಸಾ, ಪ್ರತಿನಿತ್ಯವೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ದೇವರೇ, ನನಗೆ ಗೊತ್ತಿಲ್ಲದೆ ನಾನು ಹಿಂಸೆಯನ್ನು ಇನ್ನೊಬ್ಬರಿಗೆ ಕೊಡ್ತಿರ್ತೇನೆ, ಆದರೆ ಅಂಥ ಹಿಂಸೆ ಎನ್ನುವಂಥದ್ದು ನನಗೆ ಬರಬಾರದು. ಅಂದರೆ ಇನ್ನೊಬ್ಬರಿಗೆ ಹಿಂಸೆ ಕೊಡಬೇಕು ಅನ್ನುವಂಥ ಭಾವನೆ ನನಗೆ ಬರಬಾರದು. ಅಂಥ ಒಂದು ಮನಸ್ಥಿತಿಯನ್ನು ನನಗೆ ಕೊಡುವಂಥ ಅಹಿಂಸಾ ಪ್ರಥಮಂ ಪುಷ್ಪ. ಮತ್ತೊಬ್ಬರಿಗೆ ಹಿಂಸೆ ಆಗದೇ ಇರುವಂತೆ ಬದುಕುವಂತೆ ನಮಗೆ ಅನುಗ್ರಹ ಮಾಡುವಂತೆ ಕೇಳಿಕೊಳ್ಬೇಕು. ಅಷ್ಟೇ ಅಲ್ಲ, ಮತ್ತೆ ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಮಿಂದ್ರಿಯ ನಿಗ್ರಹ, ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹ ಎನ್ನುವಂತಹದ್ದು ಬೇಕಂತೆ. ಇಂದ್ರಿಯ ನಿಗ್ರಹ ಗೊತ್ತಿಲ್ಲದಂತೇನೆ ನಮ್ಮ ಇಂದ್ರಿಯಕ್ಕೆ ಸೋಲ್ತಾ ಇರ್ತೇವೆ. ಇಂದ್ರಿಯಗಳಿಗೆ ಸೋತು ಅದು ಹೇಳಿದಂತೆ ನಾವು ಕೇಳ್ತಿರ್ತೇವೆ. ಇಂದ್ರಿಯ ಹೇಗೆ ಹೇಳುತ್ತದೋ ಹಾಗೆ ಕೇಳ್ತಿರ್ತೇವೆ. ಆ ರೀತಿ ಆಗಬಾರದು. ಇಂದ್ರಿಯಗಳನ್ನು ನಾವು ನಮ್ಮ ಹತೋಟಿಯಲ್ಲಿಟ್ಟುಕೊಂಡು ಇಂದ್ರಿಯ ನಾವು ಹೇಳಿದಂತೆ ಕೇಳಬೇಕು. ಆ ರೀತಿ ಮಾಡಬೇಕಂತೆ. ಹಾಗಾಗಿ ಆ ರೀತಿ ಬದುಕುವಂತ ಶಕ್ತಿಯನ್ನು ನನಗೆ ಕೊಡುವಂತ ದೇವರಿಗೆ ಒಂದು ಪುಷ್ಪವನ್ನು ಸಮರ್ಪಣೆ ಮಾಡಬೇಕಂತೆ. ಈ ರೀತಿ ಪುಷ್ಪ ಇಲ್ದಿದ್ರೆ ಏನಾಗಿಬಿಡುತ್ತೆ ಅಂದ್ರೆ, ಇಂದ್ರಿಯಗಳು ನಾವು ಹೇಳಿದಂತೆ ಕೇಳಲಿಲ್ಲ, ಅವು ಹೇಳಿದಂತೆ ನಾವು ಕೇಳಲಿಕ್ಕೆ ಶುರು ಮಾಡಿಬಿಡ್ತೇವೆ. ಬೇಕು ಅಂತಂದಾಗ ನಮಗೆ ಇಂದ್ರಿಯಗಳು ನಮಗೆ ದೇವರ ಪೂಜೆ ಮಾಡಬೇಕು ಅನ್ನೋ ಭಾವನೆ ಕೊಡೋದಿಲ್ಲ. ಇಂದ್ರಿಯಗಳು ಅವೆಲ್ಲ ಏನ್ ಮಾಡುತ್ತೆ, ಬೆಳಿಗ್ಗೆ ಎದ್ದ ತಕ್ಷಣ ದೇವರ ಪೂಜೆ ಬೇಡ ಅಂತ ಅನಿಸುತ್ತೆ, ಸಂಧ್ಯಾ ವಂದನೆ ಬೇಡ ಅನಿಸುತ್ತೆ, ಫಲಹಾರ ತಿಂದು ಬಿಡೋಣ ಅಂತ ಅನಿಸುತ್ತೆ, ಬೆಳಿಗ್ಗೆ ಹಾಸಿಗೆಯಿಂದ ಎದ್ದು ಕೂಡ್ಲೇನೆ ಕಾಫಿ ಕುಡಿಬೇಕು ಅಂತ ಅನಿಸುತ್ತೆ. ಇವೆಲ್ಲವೂ ಕೂಡ ಇಂದ್ರಿಯ ನಿಗ್ರಹ ಇಲ್ಲದೇ ಇದ್ದಾಗ ಬರುವಂತಹದ್ದು. ಇಂದ್ರಿಯ ನಿಗ್ರಹ, ಇಂದ್ರಿಯಗಳಿಗೆ ನಾವು ಸೋತು ಶರಣಾಗಿಬಿಡ್ತೇವೆ. ಎಲ್ಲೋ ಒಂದು ಕಡೆ ಕೂಡ್ತಿದ್ದೇವೆ, ಪ್ರವಚನ ಕೂತಿದ್ದೇವೆ, ಕೂತಾಗ ಇಲ್ಲ ಇವತ್ತೇನಾದ್ರೂ ಆಗಲಿ, ಅದು ಹೇಳುವ ವಿಷಯ ಶಾಸ್ತ್ರೀಯ ವಿಷಯ ಆದರೂ ಕೂಡ ಒಂದಷ್ಟು ಕೇಳಿ ಅರ್ಥ ಮಾಡಿಕೊಳ್ಬೇಕು, ಅದನ್ನೇನಾದ್ರೂ ಸ್ವಲ್ಪ ಶ್ರದ್ಧೆಯಿಂದ ಕೇಳಬೇಕು ಅಂತ ಅನ್ಕೊಂಡಿರ್ತೇವೆ. ಆದರೂ ಅಲ್ಲಿ ಬಂದು ಕೂತಾಗ ಇಂದ್ರಿಯಗಳಿಗೆ ಸೋತು ಬಿಡ್ತೇವೆ. ಅಯ್ಯೋ ಇದೇನೋ ಆಗಲ್ಲ ಬಿಡು, ನಮ್ಗೆ ಅರ್ಥ ಆಗಲ್ಲ, ಮನೆಯಲ್ಲಂತೂ ನಿದ್ದೆ ಬರಲ್ಲ, ಇಲ್ಲಾದ್ರೂ ಮಾಡೋಣ ಅಂತ ಅನ್ಕೊಂಡು ಕೂತಿರ್ತೇವೆ. ಯಾಕೆ ಬಹಳ ಜನರಿಗೆ ಮನೆಯಲ್ಲಿ ನಿದ್ದೆ ಬರೋದಿಲ್ಲ. ಕೆಲವರೆಲ್ಲ ಈ ಬೆಂಗಳೂರು ಕಡೆಯಲ್ಲೆಲ್ಲ ನೋಡಿರ್ಬೇಕಾದ್ರೆ, ಕೆಲವು ಮಠಗಳಿಗೆ ನಾನು ಹೋಗಿದ್ದೇನೆ, ಅಲ್ಲೆಲ್ಲ ಉಪನ್ಯಾಸ ಮಾಡಬೇಕಾದ್ರೆ ತುಂಬಾ ವಯಸ್ಸಾದವರೆಲ್ಲ ಬರ್ತಿದ್ರಲ್ಲಿ. ಅಲ್ಲಿ ಬಂದವರೆಲ್ಲ ಮನೆಗೆ ಹೇಳಿ ಬರೋರಂತವರೆಲ್ಲ, ಯಾಕೋ ಬಹಳ ದಿವಸ ಆಯ್ತು ನಿದ್ರೆ ಬಂದಿಲ್ಲ ನನಗೆ, ಪುರಾಣಕ್ಕೆ ಹೋಗಿ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗೆ ಆ ರೀತಿ ಇರ್ತಾರೆ. ಆ ರೀತಿ ಇಂದ್ರಿಯಕ್ಕೆ ಸೋತರು ಅಂತ ಆದ್ರೆ ಇವೆಲ್ಲ ನಡೀತಿರ್ತದೆ. ಇಂದ್ರಿಯಗಳಿಗೆ ಸೋಲಬಾರದು. ಆದ್ರಿಂದ ಇದನ್ನು ನಿತ್ಯದಲ್ಲೂ ದೇವರಿಗೆ ಸಮರ್ಪಣೆ ಮಾಡಿ ಇಂಥ ಪೂಜೆಯನ್ನು ಮಾಡಿ ಇಂದ್ರಿಯಗಳಿಗೆ ಒಳಗಾಗೋದಿಲ್ಲ. ಅಂದ್ರೆ ಇಂದ್ರಿಯಗಳ ವಿಷಯ ಪದಾರ್ಥಗಳ ಬಗ್ಗೆ ಇರುವ ವ್ಯಾಮೋಹಕ್ಕೆ ನಾವು ಒಳಗಾಗೋದಿಲ್ಲ ಅಂತ ಸರ್ವಭೂತ ದಯಾ ಪುಷ್ಪಂ. ಮತ್ತೊಬ್ಬರ ಬಗ್ಗೆ ದಯೆ ಎನ್ನುವಂತಹದ್ದಿರಲಿ. ಯಾಕೆ ಸಾಮಾನ್ಯವಾಗಿ ಏನ್ ಮಾಡ್ತೇವೆ ಅಂದ್ರೆ, ನಾವು ಇದೆಲ್ಲ ಒಂದೊಂದು ಹೇಳ್ತಾರೆ ಟೀಕಾಕೃತ್ಪಾದರು. ಸಾಮಾನ್ಯವಾಗಿ ನಾವು ಮಾಡುವಂತ ವಿಷಯ ಏನು ಅಂದ್ರೆ, ಬೇರೆ ಯಾರಾದ್ರೂ ಒಂದ್ ಸ್ವಲ್ಪ ತಪ್ಪು ಮಾಡಿದ್ರು ಅಂದ್ರೆ ಸಿಟ್ಟು ಮಾಡ್ಕೊಂಡ್ಬಿಡ್ತೀವಿ ನಾವು ಅವ್ರ ಬಗ್ಗೆ. ಮನೆಯಲ್ಲೇ ಓಡಾಡುವಾಗ ನೆಲ ಎಲ್ಲ ಒರೆಸಿದ್ದೇವೆ, ಒರೆಸಿ ಆದ ನಂತರ ಒಬ್ರು ಒಂದು ಲೋಟದಲ್ಲಿ ನೀರು ಹಿಡ್ಕೊಂಡ್ ಬಂದು ತರುವಾಗ ಒಂದು ಹನಿ ನೀರು ಚೆಲ್ತದೆ. ಈಗ ತಾನೇ ಒರೆಸಿದ್ದೇನೆ, ಗೊತ್ತಾಗಲ್ಲ ನಿನಗೆ, ಹಾಗೆ ಬೈಲಿಕ್ಕೆ ಶುರು ಮಾಡಿಬಿಡ್ತೀವಿ ಅವ್ರನ್ನ. ಅದೇ ಏನಾದ್ರು ತಾವೇ ಚೆಲ್ಲಿದ್ರೆ, ಅಯ್ಯೋ ಏನೋ ಗೊತ್ತಾಗ್ಲಿಲ್ಲ, ಬಿದ್ದೋಯ್ತು ಅಷ್ಟೇ. ತಮ್ಮನ್ನು ಮಾತ್ರ ತಾವು ಸಮಾಧಾನದಿಂದ ಹೇಳ್ಕೊಳ್ತಾರೆ. ಅದೇ ಇನ್ನೊಬ್ರು ತಪ್ಪು ಮಾಡಿದ್ರೆ ಮಾತ್ರ ಅವ್ರು ಬದುಕಿರಬಾರ್ದು, ಅಷ್ಟು ಬೈತಿರ್ತಾರೆ ಅವರನ್ನು. ಹಾಗಿರ್ತದೆ. ಆದ್ರಿಂದ ಈ ದಯೆ ಎನ್ನುವಂತಹದ್ದು ತನ್ನ ಮೇಲೆ ತಾನು ತೋರಿಸಿಕೊಳ್ತಾನಲ್ಲ, ಕ್ಷಮಾಗುಣ ಎನ್ನುವುದು. ನಮ್ಮನ್ನು ನಾವು ಕ್ಷಮಿಸ್ತೇವೆ ಅಂದ್ರೆ ಮತ್ತೊಬ್ಬರನ್ನು ಯಾಕೆ ಕ್ಷಮಿಸಬಾರದು ಹೇಳ್ರಿ? ನಮ್ಮ ಗುರುಗಳು ಯಾವಾಗ ಹೇಳೋರು, ಪೇಜಾವರ ಸ್ವಾಮಿಗಳು, ವಿಶ್ವೇಶತೀರ್ಥರು, ನಾವು ಏನಾದ್ರೂ ತಪ್ಪು ಮಾಡಿದಾಗ ನಮ್ಮನ್ನು ನಾವು ಕ್ಷಮೆ ಮಾಡಿಕೊಳ್ತೇವೆ ಅಂದ್ರೆ ಮತ್ತೊಬ್ಬರನ್ನು ಯಾಕೆ ಕ್ಷಮೆ ಮಾಡಬಾರದು? ಯಾಕೆ ಆ ತಾರತಮ್ಯ?
ತಾರತಮ್ಯ ಇರಬೇಕು, ಎಲ್ಲಿರಬೇಕು ಅಲ್ಲಿರಬೇಕು. ದೇವತಾ ತಾರತಮ್ಯ ಇರಬೇಕು, ಪಂಡಿತರಲ್ಲಿ ಜ್ಞಾನ ತಾರತಮ್ಯ ಇರಬೇಕು, ಇದೆಲ್ಲ ಇರಲಿ. ಆದ್ರೆ ಕ್ಷಮೆ ಮಾಡುವಂತಹ ವಿಷಯದಲ್ಲಿ ನಮ್ಮವರು ಅಂತಾದ್ರೆ ಕ್ಷಮೆ ಮಾಡ್ತೀವಿ, ನಮ್ಮನ್ನ ನಾವು ಕ್ಷಮೆ ಮಾಡ್ಕೊಳ್ತೀವಿ, ಇನ್ನೊಬ್ಬರನ್ನ ಯಾಕೆ ಮಾಡಲ್ಲ? ಈ ಕ್ಷಮೆ ಎನ್ನುವಂತ ಗುಣ ನಮ್ಮಲ್ಲಿ ಬರಬೇಕು ಅಂತಾದ್ರೆ ಅದಕ್ಕೆ ನಿತ್ಯದಲ್ಲೂ ಕೂಡ ಸರ್ವಭೂತ ದಯಾ ಪುಷ್ಪಂ ಅಂತ ಆ ಭಗವಂತನಿಗೆ ಆ ಪುಷ್ಪದ ಸಮರ್ಪಣೆಯನ್ನ ಮಾಡಬೇಕು. ಈ ಸಮರ್ಪಣೆಯನ್ನು ಮಾಡಿದಾಗ ಇದೆಲ್ಲ ದೇವರು ನಿತ್ಯದಲ್ಲೂ ಕೊಡ್ತಾನಂತೆ. ಹೀಗೆ ಅನೇಕ 8 ಪುಷ್ಪಗಳನ್ನು ಹೇಳುತ್ತಾರೆ. ಏವಿಸ್ತುಷ್ಯತಿ ಕೇಶವ ಅಂತ ಈ ಪುಷ್ಪಗಳ ಬಗ್ಗೆ ಹೇಳಿ ಮುಂದೆ ಬಹಳ ಚೆನ್ನಾಗಿ ನಾವೆಲ್ಲ ಮಾಡಬೇಕಾದ್ರೆ ಈ ಮಧ್ವಾಚಾರ್ಯ ಹೇಳಿರುವಂತಹದ್ದು ಬಹಳ ಜನ ಇದನ್ನೆಲ್ಲ ಮಾಡುವುದಿಲ್ಲ. ಈ ಬ್ರಹ್ಮಹತ್ಯಾ ದೋಷದ ಪರಿಹಾರಗಳನ್ನೆಲ್ಲ ಮಾಡಬೇಕು, ಅದನ್ನೆಲ್ಲ ಬಹಳ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ಬ್ರಹ್ಮಹತ್ಯಾ ದೋಷಗಳನ್ನೆಲ್ಲವನ್ನು ಕೂಡ ಅದನ್ನ ಬ್ರಹ್ಮಹತ್ಯಾ ಶಿರಸ್ಕಂಚ ಸ್ವರ್ಣಸ್ಥೇಯ ಭುಜದ್ವಯಂ ಅಂತೆಲ್ಲ ಹೇಳಿಕೊಂಡು, ಇದು ನಿಮಗೆಲ್ಲ ಹರಿಕಥಾಮೃತ ಸಾರ ಓದ್ದವರಿಗೆ ಚೆನ್ನಾಗಿ ಪರಿಚಯ ಇರುತ್ತೆ. ಇದೆಲ್ಲ ಏನು ಅಂದ್ರೆ ಒಬ್ಬ ಪಾಪ ಪುರುಷ ಅಂತ ಒಬ್ಬ ಇರ್ತಾನೆ. ಆ ಪಾಪ ಪುರುಷ ನಮ್ಮ ಹೊಟ್ಟೆಯ ಎಡಭಾಗದಲ್ಲಿ ಇರ್ತಾನಂತೆ. ಕುಕ್ಷೇ ವಾಮಭಾಗೇ ಸ್ಥಿತ ಸಹ, ಅದರಿಂದ ವಾಮಭಾಗದಲ್ಲಿ ಇರ್ತಾನೆ. ಅವನನ್ನೇನು ಮಾಡಬೇಕಂತೆ, ಹೊಕ್ಕಳಿಗೆ ತರಬೇಕು, ಹೊಕ್ಕಳಿಂದ ಹೃದಯಕ್ಕೆ ತರಬೇಕು. ಹೃದಯದಲ್ಲಿ ಅಗ್ನಿ ಬೀಜಾಕ್ಷರ ರಮ್ ಅಂತ, ಆ ರಮ್ ಅನ್ನುವಂಥ ಮಂತ್ರವನ್ನು ಹೇಳಿ ಸುಟ್ಟು ಹಾಕಬೇಕಂತೆ. ವಾಯುವಿಂದ ಶೋಷಣೆ ಮಾಡಬೇಕು, ಆಮೇಲೆ ಅಗ್ನಿಯಿಂದಾಗಿ ಅವನನ್ನು ಸುಡಬೇಕು. ಸುಟ್ಟ ನಂತರ ಎಡಮೂಗಿನಿಂದಾಗಿ, ಬಲಮೂಗನ್ನ ಮುಚ್ಚಿ ಎಡಮೂಗಿನಿಂದ ಅವನ ಆ ಭಸ್ಮವನ್ನೆಲ್ಲ ಭಸ್ಮ ನಿಸ್ಸಾರಯೇತು ಅಂತ ಹೊರಗೆ ಹಾಕಬೇಕು. ಆಮೇಲೆ ಪುನಃ ಏನು ಮಾಡಬೇಕು, ತಲೆಯನ್ನು ಮುಟ್ಟಿಕೊಂಡು ಶಿರಸಿ ವರ್ತುಲ ಮಂಡಲ ಮಧ್ಯಸ್ಥ ಶ್ರೀ ವಾಸುದೇವೋ ಭಗವಾನ್ ಅಂತ ವಾಸುದೇವ ರೂಪಿ ಪರಮಾತ್ಮನನ್ನ, ಹಾಗೆ ಮೋಕ್ಷಪ್ರದ ವಾಸುದೇವ ಅಂತ ಗುರುಮಂತ್ರದಲ್ಲಿ ಹೇಳುತ್ತೇವೋ, ಆ ಮೋಕ್ಷಪ್ರದ ವಾಸುದೇವನನ್ನ ಇಲ್ಲಿ ಕರೆದು ತಂದು ಅವನು ಹೇಗಿರ್ತಾನಂತೆ, ನಮ್ಮ ದೇಹದ ಒಳಗಡೆ ಈ ನಾಡಿ ಅಂತೊಂದಿರುತ್ತದೆ, ಅದರಲ್ಲಿ ಸುಷುಮ್ನಾ ನಾಡಿ ಅಂತ ಹೇಳುತ್ತಾರೆ. ಸುಷುಮ್ನಾ ನಾಡಿ, ಅದು ಸುಷುಮ್ನಾ ನಾಡಿ ಅಂತ ಹೇಳಿದ್ರೆ ಅದನ್ನ ಒಳಗಿನಿಂದ ಕರೆಯೋದೇನು ಅಂತ ಹೇಳಿದ್ರೆ, ಆ ಸುಷುಮ್ನಾ ನಾಡಿ ಹೇಗಿರುತ್ತೆ ಅಂದ್ರೆ, ಈ ನಮ್ಮ ಕೆಳಭಾಗ ಅಂದ್ರೆ ಗುದ ಪ್ರದೇಶದ ಮಧ್ಯದಲ್ಲಿ ಆಗಬೇಕಾದ್ರೆ ಅಲ್ಲಿ ಒಂದು ತುಂದಿ ಅಂತಿರುತ್ತೆ. ಆ ತುಂದಿಯಿಂದ ಹರಿದು ಬರ್ತದೆ. ಅದು ಹೇಗಿರುತ್ತೆ ಅಂತ ಹೇಳಿದ್ರೆ 5 ನಾಳಗಳಂತೆ, ಅದಕ್ಕೆ 5 ಸೇರಿಕೊಂಡು ಒಂದು ಸುಷುಮ್ನಾ ನಾಡಿ ಅಂತ ಕರೀತಾರೆ ಅದನ್ನು. ಅದು ಇಲ್ಲಿಗೆ ಹರಿದು ತಲೆಗೆ, ಅಂದ್ರೆ ಈ ತಲೆ ಭಾಗ ಏನಿದೆ ಇಲ್ಲಿ ಚಿಕ್ಕ ಮಕ್ಕಳಿದ್ದಾಗ ಇಲ್ಲೊಂದು ಹೋಲ್ ಇರುತ್ತೆ, ಮೆತ್ತಗಿರುತ್ತೆ, ಮುಟ್ಟಿರುತ್ತೆ. ಆ ಹೋಲಿನಿಂದ ಮೇಲೆ ಒಂದು 12 ಅಂಗುಲದ ಎತ್ತರದಲ್ಲಿ ವಾಸುದೇವ ರೂಪಿ ಪರಮಾತ್ಮ ಯಾವಾಗಲೂ ಇರ್ತಾನಂತೆ. ಅಲ್ಲಿ ಯಾವಾಗಲೂ ಇರ್ತಾನೆ. ಅಲ್ಲಿ ಇರುವಂತ ಭಗವಂತ ಅವನ ಪಾದವನ್ನ ಸೋಕಿ ಹರಿದವಳೇನೆ ಗಂಗೆ. ಹಾಗಾಗಿ ಅವನ ಪಾದದಿಂದ ಅಮೃತ ಸುರಿತಾ ಇರ್ತದಂತೆ. ಆ ಅಮೃತ ಸುರಿಯುವಂತಹದನ್ನ ವಾಸುದೇವ ರೂಪಿ ಪರಮಾತ್ಮನನ್ನ ಇಲ್ಲಿ ಆವಾಹನೆ ಮಾಡಿಕೊಂಡು, ವರ್ತುಲ ಮಂಡಲ ಮಧ್ಯಸ್ಥ ಶ್ರೀ ವಾಸುದೇವೋ ಭಗವಾನ್ ಮಚ್ಚರೀರಂ ಅಮೃತ ವೃಷ್ಟ್ಯಾ ಆಪ್ಲಾವಯತು ಅಂತ ಅಮೃತದ ವೃಷ್ಟಿಯನ್ನು ನನ್ನ ಮೇಲೆ ಹರಿಸಿ ನನ್ನ ದೇಹವನ್ನೆಲ್ಲ ಶುದ್ಧ ಮಾಡುವಂತ ಪ್ರಾರ್ಥನೆ ಮಾಡಿಕೊಂಡು, ಆಮೇಲೆ ಗುರುಮಂತ್ರಗಳನ್ನೆಲ್ಲ ಮಾಡುವುದು, ಸಂಧ್ಯಾ ವಂದನೆ ಮಾಡುವುದು, ಗಾಯತ್ರಿ ಜಪ, ಇದನ್ನೆಲ್ಲ ಮಾಡುವಂತಹದ್ದು ಕ್ರಮ. ಇದನ್ನೆಲ್ಲ ಟೀಕಾಕೃತ್ಪಾದರು ವಿಸ್ತಾರವಾಗಿ ಇದನ್ನೆಲ್ಲ ತಿಳಿಸಿಕೊಡುತ್ತಾರೆ. ಹೀಗೆಲ್ಲ ಇದರ ಜೊತೆಗೆ ಮತ್ತೊಂದು ಪೀಠ ಪೂಜೆ, ನಾವು ದೇವರ ಪೀಠ ಪೂಜೆಯನ್ನು ಮಾಡುತ್ತೇವೆ. ಆ ದೇವರ ಪೀಠ ಪೂಜೆಯನ್ನ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ್ದಾರೆ. ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ್ದನ್ನು ಇಲ್ಲೂ ಕೂಡ ಟೀಕಾಕೃತ್ಪಾದರು ಸಂಕ್ಷೇಪವಾಗಿ ಅದರ ವರ್ಣನೆ ಮಾಡುತ್ತಾರೆ. ಅದರ ವಿಮರ್ಶೆಯನ್ನು ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಅಂದರೆ, ನಾವು ಒಂದು ಪೀಠ ಪೂಜೆ ಮಾಡಬೇಕಾದ್ರೆ ಸಾಮಾನ್ಯ ಹಾಗೆ ಮಾಡಿರ್ತೀವಿ. ನಮ್ಮ ಪೀಠ ಪೂಜೆ ಅಂದರೆ 2 ಮಂತ್ರಾಕ್ಷತೆ ಹಿಡ್ಕೊಂಡಿರ್ತೇವೆ. ಆ ಮಂತ್ರಾಕ್ಷತೆಯನ್ನು ಹಿಡ್ಕೊಂಡು ನಮ್ಮ ಪೀಠದಲ್ಲಿ ಒಬ್ಬ ದೇವರನ್ನು ಕೂಡಿಸಿರ್ತೀವಿ. ದೇವರನ್ನು, ಆ ದೇವರನ್ನ ನೋಡಿಕೊಂಡು ವಿಷ್ಣೋರಾಸನ ಭೂತಾಯ ದಿವ್ಯ ರತ್ನಮಯಾಯ ಚ ಪ್ರಧಾನ ಪುರುಷೇಶಾಯ ಮಹಾಪೀಠಾಯ ತೇ ನಮಃ ಪೀಠ ಪೂಜಾಂ ಸಮರ್ಪಯಾಮಿ. ಮುಗೀತು ನಮ್ಮ ಪೀಠ ಪೂಜೆ. ಇಷ್ಟೇ ಪೀಠ ಪೂಜೆ ಅಂದರೆ. ಆದರೆ ಪೀಠ ಪೂಜೆ ಅಂದರೆ ಇಷ್ಟಲ್ಲ. ಮಧ್ವಾಚಾರ್ಯರು ತಂತ್ರಸಾರದಲ್ಲಿ ಹೇಳಿದ್ದಾರೆ. ಅದಕ್ಕೆಲ್ಲ ಭಗವಂತನ ಪರಿವಾರಗಳನ್ನೆಲ್ಲ ಕರಿಬೇಕಂತೆ. ಪರಿವಾರಗಳನ್ನೆಲ್ಲ ಕರೆದು ಭಗವಂತ ಹೇಗಿದ್ದಾನೆ ಅಂತ ಹೇಳಿದರೆ, ಈ ನಮ್ಮ ನಾರಾಯಣ ಅಷ್ಟಾಕ್ಷರವನ್ನು ಮಾಡಬೇಕಾದ್ರೆ ಅಲ್ಲೆಲ್ಲ ಧ್ಯಾನ ಶ್ಲೋಕದಲ್ಲೆಲ್ಲ ಬರ್ತದೆ. ಬ್ರಹ್ಮವಾಯು ಶಿವ ಈಶಾ ವಿಪೈ ಶಕ್ರಾದಿ ಕೈರಪಿ ಸೇವ್ಯಮಾನೋದಿಕಂ ಭಕ್ತ್ಯ ನಿತ್ಯ ನಿಶೇಷ ಶಕ್ತಿಮಾನ್. ಆ ಬ್ರಹ್ಮ ವಾಯು ಎಲ್ಲರೂ ಸುತ್ತಮುತ್ತಲೂ ಪರಿವಾರ ದೇವತೆಗಳಿರ್ತಾರಂತೆ. ಆಗ ಭಗವಂತ ಲಕ್ಷ್ಮೀದೇವಿಯನ್ನ ಆಲಿಂಗನೆ ಮಾಡಿಕೊಂಡಿರ್ತಾನೆ ಭಗವಂತ ಅಂತ ವರ್ಣನೆ ಮಾಡುತ್ತಾರೆ. ಅಂತಹ ಪರಮಾತ್ಮನನ್ನು ಚಿಂತನೆ ಮಾಡಬೇಕು. ಅದು ಹೇಗಿರಬೇಕು ಅಂದರೆ, ಪೀಠ ಪೂಜೆ ಅಂತ ಹೇಳಿದರೆ ಮೊದಲಿಗೆ ಭಗವಂತ
ಅವನು ಪೀಠದಲ್ಲಿದ್ದಾನೆ ಅಂದ್ರೆ ಎಲ್ಲಿ ಹೇಗಿದ್ದಾನೆ ಅಂದ್ರೆ ಬ್ರಹ್ಮಾಂಡದ ಚಿಂತನೆ ಮಾಡಬೇಕಂತೆ. ಅದಕ್ಕೆಲ್ಲ ಅಮ್ಮ ಅರ್ಕಮಂಡಲಾಯ ನಮಃ ಪದ್ಮಾಯ ನಮಃ ಅಂತೆಲ್ಲ ಮಂತ್ರಗಳನ್ನು ಹೇಳಿದ್ದಾರೆ ಅದಕ್ಕೆ ಆಚಾರ್ಯರು. ಅದನ್ನೆಲ್ಲ ಚಿಂತನೆ ಮಾಡುತ್ತಾ ಇಷ್ಟು ಅನುಸಂಧಾನ, ನಮಗೆ ಅನುಸಂಧಾನ ಏನು ಬರಬೇಕು ಅಂದ್ರೆ ಪೀಠ ಪೂಜೆ ಅಂದಾಗ ಆಗ ಅನುಸಂಧಾನ ಮಾಡಬೇಕಾದ್ದು ಮೊದಲಿಗೆ ಇಡೀ ಬ್ರಹ್ಮಾಂಡವನ್ನ ಭಗವಂತ ಸೃಷ್ಟಿ ಮಾಡಿದ್ದಾನೆ. ದೇವರು ಸೃಷ್ಟಿ ಮಾಡಿದ ಈ ಬ್ರಹ್ಮಾಂಡ ಅದು ಹೇಗಿದೆ ಅಂದ್ರೆ, ದೇವರು ಸೃಷ್ಟಿ ಮಾಡಿ ಮೊದಲು ತಾನೇ ಒಂದು ಕೂರ್ಮ ರೂಪದಿಂದ ಇದ್ದಾನಂತೆ. ಕೂರ್ಮ ಅಂತ ಒಂದು ರೂಪ ಪರಮಾತ್ಮನಂತೆ. ನಾವೆಲ್ಲ ಹೇಳ್ತೇವಲ್ಲ ಆಸನೆ ಕೂರ್ಮಸ್ಕಂದೆ ಉಪವಿಷ್ಟೋಸ್ಮಿ ಅಂತ ಹೇಳ್ತೇವಲ್ಲ, ಹಾಗೆ ಆ ಕೂರ್ಮಸ್ಕಂದ ಕೂರ್ಮ ರೂಪದಲ್ಲಿದ್ದಾನೆ ಭಗವಂತ. ಅದಕ್ಕೆ ಒಂದು ಬಾಲ ಇದೆ ಅಂತೆ ಕೂರ್ಮಕ್ಕೆ. ಆ ಬಾಲದಲ್ಲಿ ಭಗವಂತನ ಇನ್ನೊಂದು ಕೂರ್ಮ ರೂಪ ಇದೆ, ಅದಕ್ಕೆಲ್ಲ ವಿಷ್ಣು ಕೂರ್ಮ ಅಂತ ಹೆಸರು. ವಿಷ್ಣು ಕೂರ್ಮ ಅದಕ್ಕೂ ಒಂದು ಬಾಲ ಇದೆ ಅಂತೆ. ಆ ಬಾಲದಲ್ಲಿ ವಾಯುದೇವರು ಕೂರ್ಮ ರೂಪದಿಂದ ಇದ್ದಾರಂತೆ, ಅದಕ್ಕೆ ವಾಯುಕೂರ್ಮ ಅಂತ ಹೆಸರು. ಆ ವಾಯುಕೂರ್ಮಕ್ಕೂ ಒಂದು ಬಾಲ ಇದೆ. ಆ ಬಾಲದಲ್ಲಿ ಅಂದ್ರೆ ಬ್ಯಾಲೆನ್ಸ್ ಮಾಡಿದ್ದಾರೆ ಅಂತ ಅರ್ಥ, ಎಲ್ಲ ಆ ಕಡೆ ಈ ಕಡೆ ಏನು ಸಮಸ್ಯೆ ಆಗದೆ ಬ್ಯಾಲೆನ್ಸ್ ಮಾಡಿದ್ದಾರೆ ಅದನ್ನು. ಆ ಬಾಲದಲ್ಲಿ ಸಹಸ್ರ ಪಣಾಮಂಡಿತನಾಗಿರುವಂತ ಶೇಷದೇವ ಇದ್ದಾನಂತೆ, ಅಂದ್ರೆ 1000 ಹೆಡೆಗಳಿರುವಂತ ಶೇಷದೇವರಿದ್ದಾರೆ. ಆ ಶೇಷದೇವರು ಅವರು ಕೂತಿದ್ದಾರಂತೆ. ಅವರು ಕುಳಿತಿರುವಾಗ ಅಲ್ಲಿ ಆ ಶೇಷದೇವರ ಒಂದು ಹೆಡೆಯ ಮೇಲೆ, ಒಂದೇ ಒಂದು ಹೆಡೆಯ ಮೇಲೆ ಒಂದು ಸಣ್ಣ ಸಾಸಿವೆ ಕಾಳಿನಂತೆ ಇಡೀ ಈ ಬ್ರಹ್ಮಾಂಡ ಎನ್ನುವಂತಹದ್ದಿದೆ. ಈ ಬ್ರಹ್ಮಾಂಡ ಅಂದ್ರೆ ಇಷ್ಟು ದೊಡ್ಡ ಬ್ರಹ್ಮಾಂಡ ಅವರ ಮೇಲೆ, ತಲೆಯ ಮೇಲೆ ಒಂದು ಸಾಸಿವೆ ಕಾಳಿನಂತೆ ಇದೆ ಅಂದ್ರೆ ಅವನು ಎಂಥ ರೂಪ ಅವನದ್ದು ಅಂತ ಅರ್ಥ ಮಾಡಿಕೊಳ್ಳಿ. ಅಂತ ರೂಪವನ್ನ ತಾಳಿದ ಭಗವಂತ. ಆಮೇಲೆ ಈ ಬ್ರಹ್ಮಾಂಡದಲ್ಲಿ ಮತ್ತೆ 14 ಲೋಕಗಳು ಅಂತಿದ್ದಾರೆ. ಅತಲ ವಿತಲ ಸುತಲ ಪಾತಾಲ ತಲಾತಲ ಮಹಾತಲ ಎಲ್ಲಾ ಲೋಕಗಳು, ಕೆಳಗಿನ ಲೋಕಗಳು ಅಂತ ಭೂರ್ಲೋಕ ಭುವರ್ಲೋಕ ಸುವರ್ಲೋಕ ಮಹೋಲೋಕ ಜನೋಲೋಕ ತಪೋಲೋಕ ಅಂತ ಸತ್ಯಲೋಕ ತನಕ, ಹೀಗೆ ಮೇಲಿನ ಲೋಕಗಳು 14 ಲೋಕಗಳು. ಈ 14 ಲೋಕದಲ್ಲಿ ನಾವು ವಾಸ ಮಾಡುವಂತಹ ಲೋಕ ಅಂತ ಹೇಳಿದ್ರೆ ಅದು ನಾವಿರುವಂತಹ ಏನು ಭೂಭಾಗ ಅಂದ್ರೆ ಭಗವಂತನ ಈ ಸೊಂಟ ಅಂತ ಅರ್ಥ. ಸೊಂಟಕ್ಕೆ ಅಂದ್ರೆ ವಿರಾಟ್ ರೂಪಿ ಪರಮಾತ್ಮನ ಚಿಂತನೆಯಲ್ಲಿ ಬರಬೇಕು. ವಿರಾಟ್ ರೂಪಿ ಪರಮಾತ್ಮನ ಚಿಂತನೆಯಲ್ಲಿ ನಾವು ಸೊಂಟದಲ್ಲಿದ್ದೇವೆ, ಭೂಭಾಗ ಅಂತ ಹೇಳ್ತಾರೆ. ಈ ಭೂಭಾಗದಲ್ಲೂ ಕೂಡ ಮತ್ತೆ ವಿಭಾಗಗಳನ್ನು ಮಾಡಿಕೊಳ್ಬೇಕು. ಅನೇಕ ವಿಭಾಗಗಳಿದ್ದಾರೆ. ಇದರಲ್ಲೆಲ್ಲ ಒಂದೊಂದು ಖಂಡಗಳು, ನೀರಿನ ಭಾಗ ಇಷ್ಟು, ಬೆಟ್ಟ ಗುಡ್ಡಗಳಿಷ್ಟು, ಎಲ್ಲ ಇಷ್ಟಿಷ್ಟು ಭೂಭಾಗ ಅಂತಿದೆ. ಭೂಭಾಗದಲ್ಲೂ ಕೂಡ ಅಲ್ಲೂ ಮತ್ತೆ ನಮ್ಮ ಖಂಡಗಳಿದ್ದಾರೆ. ಒಂದೊಂದು ಕಡೆಯಲ್ಲೂ ಬೇರೆ ಬೇರೆ ಖಂಡಗಳು, ಅಮೆರಿಕಾ ಖಂಡ ಅಂತ, ಆಫ್ರಿಕಾ ಖಂಡ ಅಂತ, ನಮ್ಮದಿರುವಂತಹದ್ದು ಭಾರತ ಖಂಡ ಅಂತ, ಭರತ ಖಂಡ, ಏಷ್ಯಾ ಖಂಡ, ಭರತ ಖಂಡ ಅಂತ ಹೇಳ್ತೇವೆ. ಈ ಭರತ ಖಂಡದಲ್ಲಿ ಭಾರತ ವರ್ಷ, ಈ ಭಾರತ ವರ್ಷದಲ್ಲಾಗಬೇಕಾದರೆ ಅದರಲ್ಲೂ ಕೂಡ ಮತ್ತೆ ಭಾರತ, ಆ ಭಾರತದಲ್ಲಿ ಮತ್ತೆ ವಿಭಾಗಗಳಿದ್ದಾರೆ. ದಕ್ಷಿಣ ಭಾರತ, ಉತ್ತರ ಭಾರತ ಅಂತೆಲ್ಲ ವಿಭಾಗಗಳಿದ್ದಾರೆ. ನಾವೆಲ್ಲ ಸಾಮಾನ್ಯ ದಕ್ಷಿಣ ಭಾರತದಲ್ಲಿ ಇದ್ದೇವೆ. ಈ ದಕ್ಷಿಣ ಭಾರತದಲ್ಲೂ ಕೂಡ ಮತ್ತೆ ವಿಭಾಗಗಳಿದ್ದಾರೆ. ಅಲ್ಲೂ ಕೂಡ ಒಂದೊಂದು ರಾಜ್ಯಗಳು ಅಂತ ವಿಭಾಗ ಮಾಡಿದ್ದಾರೆ. ಕೇರಳ, ತಮಿಳುನಾಡು, ಆಂಧ್ರ, ಕರ್ನಾಟಕ ಅಂತ. ನಾವಿರುವುದು ಕರ್ನಾಟಕದಲ್ಲಿ. ನಾವಿರುವಂತಹದ್ದು ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ಆ ಕರ್ನಾಟಕದಲ್ಲೂ ಕೂಡ ಮತ್ತೆ ವಿಭಾಗಗಳಿದ್ದಾರೆ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ವಾಯವ್ಯ ಕರ್ನಾಟಕ, ಹಾಗೆ ಎಲ್ಲ ನಮ್ದೆಲ್ಲ ಆಲ್ಮೋಸ್ಟ್ ಉತ್ತರ ಕರ್ನಾಟಕ, ವಾಯವ್ಯ ಕರ್ನಾಟಕ ಅಂತ ಇಟ್ಕೊಳ್ಳಿ. ಈ ಕರ್ನಾಟಕ ಅಂತ ಬಂದಾಗ ಅಲ್ಲಿ ನಾವು ಎಲ್ಲಿದ್ದೇವೆ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲಿದ್ದೇವೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಒಂದೇ ಅದು. ಹಾಗಾಗಿ ಅಲ್ಲಿದ್ದೇವೆ. ಅಲ್ಲಿ ನಾವೆಲ್ಲಿದ್ದೇವೆ ಅಂತ ಹೇಳಿದ್ರೆ ಅದರಲ್ಲಿ ಹುಬ್ಬಳ್ಳಿಯಲ್ಲಿದ್ದೇವೆ. ಹುಬ್ಬಳ್ಳಿಯಲ್ಲಿ ಮತ್ತೆ ಅನೇಕ ನಗರಗಳಿದ್ದಾರೆ. ಎಲ್ಲ ಭವಾನಿ ನಗರ ಅಂತಿದೆ, ವಿಜಯನಗರ ಅಂತಿದೆ, ಎಲ್ಲ ಅಶೋಕನಗರ, ಎಲ್ಲೆಲ್ಲ ಬೇರೆ ಬೇರೆ ಇದ್ದಾರೆ ಎಲ್ಲ. ಆ ಎಲ್ಲ ನಗರಗಳಲ್ಲೂ ಕೂಡ ನಾವಿರುವಂತಹದ್ದು ವಿಜಯನಗರ ಅಂತ. ಆ ವಿಜಯನಗರದಲ್ಲೂ ಕೂಡ ಕೆಂಪಣ್ಣನವರ ಕಲ್ಯಾಣ ಮಂಟಪ. ಆ ಕಲ್ಯಾಣ ಮಂಟಪದಲ್ಲಿ ಒಂದು ಮುಖ್ಯ ಪ್ರಾಣದೇವರ ಗುಡಿ. ಆ ಮುಖ್ಯ ಪ್ರಾಣದೇವರ ಗುಡಿಯಲ್ಲಿ ಒಂದು ಪೀಠ. ಆ ಪೀಠದಲ್ಲಿ ಭಗವಂತ ನೆಲೆಸಿದ್ದಾನೆ. ಆ ಭಗವಂತ ಬೇರೆ ಯಾರು ಅಲ್ಲ, ಕೂರ್ಮಾವತಾರದಲ್ಲಿ ಯಾವ ಭಗವಂತನನ್ನು ನೋಡಿದ್ವೋ ಅವನನ್ನೇ ಇಲ್ಲಿ ಆರಾಧನೆ ಮಾಡ್ತಾ ಇದ್ದೇವೆ ಅಂತ ಅನುಸಂಧಾನ ಮಾಡಿ ಪೀಠ ಪೂಜೆಯನ್ನು ಮಾಡಿ ಇದು ಪೀಠ ಪೂಜೆ ಅಂತ ಕರೆಸಿಕೊಳ್ಳುತ್ತದೆ. ಹೀಗೆ ಈ ಪೀಠ ಪೂಜೆ ಎನ್ನುವಂತಹದ್ದನ್ನು ಮಾಡುವಾಗ ಬರೀ ವಿಷ್ಣುರಾಸನ ಭೂತಾಯ ಅಂತ ಮಂತ್ರಾಕ್ಷತೆ ಹಾಕೋದಲ್ಲ. ಯಾಕಿದನ್ನು ಅನುಸಂಧಾನ ಮಾಡಬೇಕು ಅಂದ್ರೆ ಇಷ್ಟು ದೊಡ್ಡ ಭಗವಂತ, ನಾವಿದರಲ್ಲಿ ಒಂದು ತೃಣವೂ ಅಲ್ಲ. ಎಷ್ಟು ದೊಡ್ಡ ಪ್ರಪಂಚ ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ, ನಾವು ತೃಣ ಅಲ್ಲ. ಆದರೂ ನಮ್ಮ ಬಗ್ಗೆಯೂ ಕೂಡ ಗಮನವನ್ನಿಟ್ಟು ನಮ್ಮನ್ನೂ ರಕ್ಷಣೆ ಮಾಡ್ತಿದ್ದಾನೆ ಅಂದ್ರೆ ಭಗವಂತನ ಕಾರುಣ್ಯ ಏನು ಅಂತ ಹೇಳಬೇಕು ಹೇಳಿ. ಅವನ ಕಾರುಣ್ಯಕ್ಕೆ ಎಣೆ ಇಲ್ಲ ಅಂತ ಇದನ್ನೆಲ್ಲ ಟೀಕಾಕೃತ್ಪಾದರು ಸುಧಾ ಗ್ರಂಥದಲ್ಲಿ ವರ್ಣನೆ ಮಾಡುತ್ತಾರೆ. ಸುಧಾ ಗ್ರಂಥದಲ್ಲಿ ಹೇಳುವಾಗ ಇದನ್ನೆಲ್ಲ ಅವನ ಕಾರುಣ್ಯವನ್ನ, ಹರಿಕಥಾಮೃತ ಸಾರದಲ್ಲೂ ಕೂಡ ಅವನ ಕಾರುಣ್ಯವನ್ನು ಹೇಳಿದ್ದಾರೆ.
ಯಾರಿದ್ದಾರೆ ಹೇಳಿ? ಹರಿಕಥಾಮೃತಸಾರದಲ್ಲಿ ಒಂದು ಮಾತು ಹೇಳ್ತಾರೆ ಜಗನ್ನಾಥದಾಸರು, ಯಾರಿದ್ದಾರೆ? ಭಗವಂತನಂತ ಕಾರುಣಿಕ ಪುರುಷ ಇನ್ಯಾರಿದ್ದಾರೆ ಅಂತ. ಯಾರಾದರೂ ಒಬ್ರು ಸೇವೆ ಮಾಡಿದ್ರು ಅಂತ ಆದ್ರೆ, ಒಬ್ಬ ರಾಜನಿಗೆ ಬೇಕಾದಷ್ಟು ಸೇವೆ ಮಾಡಿ ಅವನನ್ನು ಮೆಚ್ಚಿಸಿದ ಅಂತ ಆದ್ರೆ ರಾಜ ಏನ್ ಮಾಡಬಹುದು? ಒಂದಷ್ಟು ದುಡ್ಡು ಕೊಡಬಹುದು, ಸಂಭಾವನೆ ಅಂತ ಕೊಡಬಹುದು. ಅಥವಾ ಇಲ್ಲ ಅಲ್ಲೆಲ್ಲೋ ಒಂದ್ ಕಡೆ ನಂದೊಂದು ಸೈಟ್ ಇದೆಯಪ್ಪ ಬರೆದು ಕೊಡ್ತೀನಿ ಅಂತ ಹೇಳಬಹುದು. ಇನ್ನೇನೋ ಬೇಕಾದ್ರೆ ಕೊಡಬಹುದು, ಬೇಕಾದಷ್ಟು ಏನೋ ಸಂಪತ್ತಿದೆ ಅಂದ್ರೆ ಬೇಕಾದಷ್ಟು ಕೊಟ್ಟಾರ, ದುಡ್ಡನ್ನು ಕೊಟ್ಟಾರ. ಯಾರೂ ಕೂಡ ನೀನು ಇಷ್ಟು ಸೇವೆ ಮಾಡಿದ್ದಕ್ಕೆ ಬಾ ನನ್ನ ಮನೆಯಲ್ಲೇ ಇರುವಂತ ಯಾರು ಹೇಳೋದಿಲ್ಲಂತೆ. ಆದ್ರೆ ಭಗವಂತನ ವೈಶಿಷ್ಟ್ಯ ಏನು ಅಂದ್ರೆ, ಸೇವೆ ಮಾಡಿ ಭಕ್ತಿಯಿಂದ ಅವನನ್ನು ಒಲಿಸಿಕೊಂಡ್ರೆ ಎಲ್ಲೆಲ್ಲೋ ಅಲ್ಲ, ನನ್ನ ಮನೆಯಲ್ಲಿ ವೈಕುಂಠದಲ್ಲೇ ಜಾಗ ಮಾಡಿ ಕೊಡ್ತೇನೆ, ಬಾ ನನ್ನ ಪಕ್ಕದಲ್ಲೇ ಇರುವಂತ ಕೊಡ್ತಾನಂತೆ ಪರಮಾತ್ಮ. ಇದು ದೇವರ ಕಾರುಣ್ಯ ಅಂತ ಹೇಳಿದ್ರು. ಇಂಥ ಕಾರುಣ್ಯ ಮತ್ತಾರಿಗೂ ಇರಲಿಕ್ಕೆ. ಇದನ್ನೆಲ್ಲ ಟೀಕಾಕೃತ್ವ ಅದರ ಸಮರ್ಥನೆ ಮಾಡಿದ್ದನ್ನ ಬಹಳ ಸುಂದರವಾಗಿ ಅದನ್ನು ಹೇಳಿದ್ದಾರೆ ಇಲ್ಲಿ. ಹೀಗೆ ಟೀಕಾಕೃತ್ವ ಅದರ ಈ ಆರಾಧನೆಯ ದಿವಸ ಇದನ್ನೆಲ್ಲ ಆಚಾರ್ಯ ಹೇಳಿರೋ, ಟೀಕಾಚಾರ್ಯ ಹೇಳಿರೋದು ಬಹಳ ವಿಷಯಗಳಿದ್ದಾವೆ. ಅದರಲ್ಲಿ ಕೆಲವು ಮಾತ್ರ ಹೇಳಿದ್ದೇನೆ. ಅದನ್ನು ಹೇಳುತ್ತಾ ಜೊತೆಗೆ ಕೊನೆಯಲ್ಲಿ ಇಷ್ಟೆಲ್ಲ ಹೇಳಿದ ಟೀಕಾಕೃತ್ವಾದರೂ ಒಂದು ಮಾತು ಹೇಳ್ತಾರೆ, ವಚನ ಪ್ರಸೂನ ಮಾಲಾ ಜಯತೀರ್ಥಾಖ್ಯೇನ ಭಿಕ್ಷುಣ ಅಂತ. ಇದು ಏನು ನಾನು ಬರೆದಿದ್ದೇನೆ ಈ ಗ್ರಂಥವನ್ನ, ಈ ಗ್ರಂಥಗಳು ವಚನ ಪ್ರಸೂನ ಮಾಲಾ, ಪ್ರತಿಯೊಂದು ಅಕ್ಷರಗಳು ಕೂಡ ಏನೇನು ಬರೆದಿದ್ದೇನೆ ಎಲ್ಲಾ ಗ್ರಂಥಗಳು ಕೂಡ ನಾನು ಇದನ್ನು ಬರೆದಿರುವಂತಹದ್ದು ಅಕ್ಷರಗಳು ಅಂತ ಹೇಳ್ತಿಲ್ಲ, ಇದು ದೇವರಿಗೆ ಸಮರ್ಪಣೆ ಮಾಡುವಂತ ಪುಷ್ಪ ಇದು ಅಂತ ಹೇಳ್ತಾರೆ. ವಚನ ಪ್ರಸೂನ ಮಾಲ ಅಂತ ಹೇಳಿದ್ರು. ಸೂನಮಾಲ, ಸೂನ ಅಂದ್ರೂ ಹೂವೆ, ಪ್ರಸೂನ ಅಂದ್ರೆ ಪ್ರಕೃಷ್ಟವಾದಂತ ಹೂವಿನ ಮಾಲೆ ಅಂತ ಹೇಳ್ತಾರೆ. ಪ್ರಕೃಷ್ಟವಾಗಿರುವಂತಹ ಹೂವಿನ ಮಾಲೆಯನ್ನ ಭಗವಂತ ಅವನಿಗೆ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ. ಎಂಥ ಸಮರ್ಪಣೆ ನೋಡಿ! ಅಂದ್ರೆ ಜೀವನದ ಉದ್ದಕ್ಕೂ ಕೂಡ ಟೀಕಾಕೃತ್ವಾದರು ಮಹಾಮಹಿಮರು ಅವರು ಏನೇನು ಬರೆದಿದ್ದಾರೋ, ಅವರ ಜೀವನವೇ ಅಂದ್ರೆ ಬಹಳ ಸಣ್ಣದು. ಅವರು ಆಶ್ರಮದಲ್ಲಿದ್ದದ್ದೇನೆ ಬಹಳ ಕಡಿಮೆ ವರ್ಷ, ಅಷ್ಟು ಕಡಿಮೆ ವರ್ಷದಲ್ಲಿ ಮಾತಾಡಿದ್ದು ಕಡಿಮೆ, ಬರೆದದ್ದೇ ಜಾಸ್ತಿ. ಅವರು ಏನೇನು ಬರೆದಿದ್ದಾರೋ, ಏನೇನು ಹೇಳಿದ್ದಾರೋ ಅದು ಎಲ್ಲವನ್ನೂ ಕೂಡ ನಾನು ಭಗವಂತನಿಗೆ ಸಮರ್ಪಣೆ ಮಾಡ್ತೇನೆ ಅಂತ ವಚನ ಪ್ರಸೂನ ಮಾಲ ಜಯತೀರ್ಥಾಖ್ಯೇನ ಭಿಕ್ಷುಣ ಅಂತ. ಈ ವಚನ ಪ್ರಸೂನವನ್ನ ಅಂದ್ರೆ ವಚನಗಳಿಂದ ಮಾತುಗಳೆನ್ನುವಂತಹ ಏನು ಈ ಮಾಲೆಯನ್ನ ತಯಾರು ಮಾಡಿದ್ದೇನೆ, ಈ ಮಾಲೆಯನ್ನ ಭಗವಂತನಿಗೆ ಸಮರ್ಪಣೆ ಮಾಡ್ತೇನೆ ಅಂತ ಹೇಳಿ ಅದನ್ನ ಮಾಲಾ ರೂಪದಲ್ಲಿ ಸಮರ್ಪಣೆ ಮಾಡಿದ್ರಂತೆ. ಟೀಕೆಗಳನ್ನೆಲ್ಲ ಭಗವಂತನಿಗೆ ಮಾಲೆಯ ರೂಪದಲ್ಲಿ, ಹೂವಿನ ರೂಪದಲ್ಲಿ ಸಮರ್ಪಣೆಯನ್ನು ಮಾಡಿದ್ದಾರಂತೆ. ಅಂದ್ರೆ ಅವರ ಮಾತುಗಳೆಲ್ಲ, ಜೀವನದ ಉದ್ದಕ್ಕೂ ಆಡಿದ ಮಾತುಗಳೆಲ್ಲವೂ ಕೂಡ ಅದೆಲ್ಲ ಭಗವಂತನಿಗೆ ಸಮರ್ಪಿತವಾದಂತ ಕುಸುಮ ಅಂತ ಸಮರ್ಪಣೆ ಮಾಡಿದ್ದಾರೆ. ಅದು ಸಮರ್ಪಣೆ ಮಾಡುವಾಗ ಅವರು ಹೇಳುವ ಮಾತು ಜಯತೀರ್ಥಾಖ್ಯೇನ ಭಿಕ್ಷುಣ ಅಂತ ಹೇಳ್ತಾರೆ. ಆ ಭಿಕ್ಷುಣ ಅಂತ ಹೇಳೋದ್ರಲ್ಲಿ ಒಂದು ಸ್ವಾರಸ್ಯ ಇದೆ ಅಂತ. ಅವರ ಅನುಸಂಧಾನ ಜಯತೀರ್ಥಾಖ್ಯೇನ ಯತಿನ ಅಂತ ಹೇಳಲಿಲ್ಲ, ಜಯತೀರ್ಥಾಖ್ಯೇನ ಸ್ವಾಮಿನ ಅಂತ ಹೇಳಲಿಲ್ಲ, ಯಾವುದೇ ಹೇಳಲಿಲ್ಲ, ಶ್ರೀಪಾದೇನ ಅಂತ ಹೇಳಲಿಲ್ಲ. ಮತ್ತೇನು ಹೇಳಿದ್ದಾರೆ ಅಂದ್ರೆ ಜಯತೀರ್ಥಾಖ್ಯೇನ ಭಿಕ್ಷುಣ ಅಂತ ಹೇಳ್ತಾರೆ. ಭಿಕ್ಷು ಅಂದ್ರೆ ಸನ್ಯಾಸಿಗಳ ಧರ್ಮ ಏನು ಅಂದ್ರೆ ಅವರು ದುಡಿದು ತಿನ್ನುವಂತೆ ಇಲ್ಲ, ಅವರಿಗೆ ಮತ್ತೊಬ್ಬರು ಭಿಕ್ಷೆ ಹಾಕಿದ್ರೆ ತಿನ್ಬೇಕಷ್ಟೇ. ಅವರು ಮತ್ತೊಬ್ಬರು ಹಾಕಿದ ಭಿಕ್ಷೆಯನ್ನೇ ಅವರು ದೇವರಿಗೆ ಸಮರ್ಪಣೆ ಮಾಡುವುದು, ಮತ್ತೊಬ್ಬರು ಹಾಕಿದ ಭಿಕ್ಷೆಯನ್ನೇ ಅವರೇ ಸ್ವತಂತ್ರ ಏನಲ್ಲ, ಇನ್ನೊಬ್ಬರು ಹಾಕಿದ ಭಿಕ್ಷೆಯನ್ನೇ ದೇವರಿಗೆ ಸಮರ್ಪಣೆ ಮಾಡಿ ಅದನ್ನು ಸ್ವೀಕಾರ ಮಾಡ್ತಾರೆ. ಅಂಥ ಇದು ವ್ಯಕ್ತಿತ್ವ ಅವ್ರದ್ದಾಗಿರುತ್ತೆ ಸನ್ಯಾಸಿಗಳದ್ದು. ಹಾಗಾಗಿ ಜಯತೀರ್ಥಾಖ್ಯೇನ ಭಿಕ್ಷುಣ ಅಂತ ಹೇಳೋದ್ರ ಮೂಲಕವಾಗಿ ಜಯತೀರ್ಥರು ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ, ಭಿಕ್ಷು ನಾನು ಇದನ್ನೆಲ್ಲ ಬರೆದಿದ್ದೇನಲ್ಲ, ಬರೆದು ಹೂ ಅಂತ ಸಮರ್ಪಣೆ ಮಾಡಿದ್ದೇನಲ್ಲ, ಈ ಹೂವು ಅಂತ ಹೇಳಿದ್ರೆ ಬೇರೆ ಯಾವುದೂ ಅಲ್ಲ, ಮತ್ತೇನು ಅಂತ ಹೇಳಿದ್ರೆ ಭಿಕ್ಷುಣ. ಭಿಕ್ಷು ನಾನು ಅಂದ್ರೆ ನಾನೊಬ್ಬ ಸನ್ಯಾಸಿ, ಭಿಕ್ಷೆ ಬೇಡುವವನು. ಅದರಿಂದ ಯಾರು ನನಗೆ ಈ ಭಿಕ್ಷೆಯನ್ನು ಕೊಟ್ಟವರು ಅಂತ ಹೇಳಿದ್ರೆ ಭಗವಂತನೇ ನನಗೆ ಭಿಕ್ಷೆಯನ್ನು ಕೊಟ್ಟಿದ್ದಾನೆ. ಗೃಹಸ್ಥರ ರೂಪದಲ್ಲಿ ನಿಂತು ಪರಮಾತ್ಮನೇ ನನಗೆ ಭಿಕ್ಷೆಯನ್ನು ಕೊಟ್ಟಿದ್ದಾನೆ. ಆದ್ರಿಂದ ಏನೇನು ಈ ಅವನ ಕಾರುಣ್ಯದಿಂದ ನಾನು ಬರೆದಿದ್ದೇನೆ, ಮಧ್ವಾಚಾರ್ಯ ಕಾರುಣ್ಯದಿಂದ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಅಂತ ಹೇಳಿದ್ದಾರೆ. ಅದರಿಂದ ಬರೆದಿದ್ದೇನೆ. ಆ ಬರೆದದ್ದನ್ನೆಲ್ಲವನ್ನು ಕೂಡ ದೇವರು ಕೊಟ್ಟದ್ದನ್ನ ದೇವರಿಗೆ ಸಮರ್ಪಣೆ ಮಾಡುತ್ತೇನೆ ಅಂತ ಭಿಕ್ಷುಣ ಅಂತ ಪ್ರಯೋಗ ಮಾಡೋದ್ರ ಮೂಲಕ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋದನ್ನ ಸೂಚನೆ ಮಾಡಿದ್ದಾರೆ. ಈ ರೀತಿಯಲ್ಲಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂಥ ಮಹಾತ್ಮರು ಇದನ್ನೆಲ್ಲ ಹೇಳ್ತಾ ಬಹಳ ಸುಂದರವಾಗಿ ಅವರ ಈ ಸುಧಾ ಗ್ರಂಥದಲ್ಲಿ ಬರುವಂತ ಮೊದಲನೇ ಶ್ಲೋಕದಲ್ಲೇನೆ ಬಹಳ ಸ್ವಾರಸ್ಯ ಇದೆ. ಅದರಲ್ಲಿ ಶ್ರಿಯಪತ್ತೇ ನಿತ್ಯಾಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲ ವದ್ಯತಮಸೇ ಜಗಜ್ಜನ್ಮಸ್ತೇಮ ಪ್ರಳಯ ರಚನಾಶೀಲ ವಪುಷೇ
ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ಭಗವಂತ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ಅಂತ ಹೇಳ್ತಾ ಇದನ್ನೆಲ್ಲ ಮಾಡುವವನು ಅವನೇ ಅಂತ ಹೇಳಿದರು. ಇದರಲ್ಲಿ ಭಗವಂತನ 5 ರೂಪಗಳನ್ನು ಚಿಂತನೆ ಮಾಡಿದ್ದಾರೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಅನ್ನುವಂಥ ಭಗವಂತನ 5 ರೂಪಗಳನ್ನು ಕೂಡ ಚಿಂತನೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಈ ಹರಿಕಥಾಮೃತಸಾರದಲ್ಲೂ ಅಷ್ಟೇ ಮೊದಲನೇ ಪದ್ಯ ಏನಿದೆ, ಶ್ರೀರಮಣಿ ಕರಕಮಲ ಅನ್ನುವಂಥ ಪದ್ಯದಲ್ಲಿ ಅವರು ಕೂಡ 5 ರೂಪದ ಭಗವಂತನನ್ನೇ ಚಿಂತನೆ ಮಾಡುತ್ತಾರೆ. ನಾರಸಿಂಹನೇ ನಮಿಪೆ ಅಂತ ಏನು ಹೇಳಿದ್ದಾರಲ್ಲಿ, ಕರುಣಿಪು ದೆಮಗೆ ಮಂಗಳವ ಅಂತ ಆ ನರಸಿಂಹನ ತನಕ, ನರಸಿಂಹ ಅನ್ನೋದು ಇಲ್ಲಿ ನಾರಾಯಣ ಅಂತ ಇಟ್ಟುಕೊಂಡಿದ್ದಾರೆ ಅಷ್ಟೇ. 5 ರೂಪಗಳ ಚಿಂತನೆಯನ್ನು ಮಾಡುತ್ತಾರೆ. ಹೀಗೆ 5 ರೂಪಗಳ ಚಿಂತನೆಯನ್ನ ಮಾಡಿ ಜಗಜ್ಜನ್ಮ ಸ್ಥೇಮ ಪ್ರಳಯ ರಚನಾ ಅಂತ ಹೇಳಿದ್ದಾರೆ. ಜಗತ್ತಿನ ಜನ್ಮ, ಸ್ಥೇಮ, ಪ್ರಳಯ ಇವನ್ನೆಲ್ಲ ಮಾಡುವವನು ಭಗವಂತ ಅಂತ. ಇದರ ಸೃಷ್ಟಿ ಮಾಡುವವನು ಪರಮಾತ್ಮ, ಇದರ ಸ್ಥೇಮ ಅಂದ್ರೆ ಇದರ ಸ್ಥಿತಿಯನ್ನು ನೋಡಿಕೊಳ್ಳುವವನು ಭಗವಂತ, ಇದರ ಲಯವನ್ನು ಮಾಡತಕ್ಕಂಥವನು ಪರಮಾತ್ಮ ಅಂತ ಹೇಳುವಾಗ ಆ ಲಯದ ಚಿಂತನೆಯನ್ನ ಬಹಳ ಸುಂದರವಾಗಿ ಮಾಡುತ್ತಾರೆ. ಇದನ್ನ ಮಧ್ವಾಚಾರ್ಯರು ಕೂಡ ಹೇಳಿದ್ದಾರೆ. ಮಧ್ವಾಚಾರ್ಯರು ಕೂಡ ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿತುಸ್ತೆ ಸಮಂ ಪಶ್ಯಾಮ್ಯುತ್ತಮ ವಸ್ತು ದೂರತರತೋ ಅಪಾಸ್ತಂ ರಸೋ ಯೋಷ್ಟಮಃ ಯದ್ರೋಷೋತ್ಕರ ದಕ್ಷ ನೇತ್ರ ಕುಟಿಲ ಪ್ರಾಂತೋತ್ಥಿತಾಗ್ನಿಸ್ಫುರತ್ ಖದ್ಯೋತೋಪಮ ವಿಷ್ಪುಲಿಂಗ ಭಚಿತಾ ಬ್ರಹ್ಮೇಶ ಶಕ್ರೋತ್ಕರಾ. ಭಗವಂತ ಲಯವನ್ನ ಮಾಡುವಾಗ ಹೇಗೆ ಮಾಡಿದ್ದಾನೆ ಅಂದ್ರೆ ಬ್ರಹ್ಮ, ಈಶ, ಶಕ್ರ ಎಲ್ಲರನ್ನೂ ಲಯ ಮಾಡಿದಂತೆ. ಹೇಗೆ ಅಂದ್ರೆ ಯದ್ರೋಷೋತ್ಕರ ದಕ್ಷನೇತ್ರ ಕುಟಿಲ ಪ್ರಾಂತೋತ್ಥಿತಾಗ್ನಿ ಅಂದ್ರೆ ನರಸಿಂಹದೇವರ ಹಣೆಯಲ್ಲಿ ಒಂದು ಕಣ್ಣಿದೆ ಅಂತೆ. ಆ ಹಣೆಯಲ್ಲಿರುವಂತ ಹಣೆಗಣ್ಣಿನಿಂದಾಗಿ ಬೆಂಕಿಯ ಕಿಡಿ ಹಾರಿ ಬರ್ತಿತ್ತಂತೆ. ಯದ್ರೋಷೋತ್ಕರ ದಕ್ಷ ನೇತ್ರ ಕುಟಿಲ ಪ್ರಾಂತೋ ಉತ್ತಿತ ಅಗ್ನಿಸ್ಫುರತ್ ಅಂತ ಹೇಳ್ತಾರೆ. ಅಗ್ನಿ ಕಿಡಿಗಳು ಹಾರಿ ಬರ್ತಿತ್ತಂತೆ. ಆ ಅಗ್ನಿಗಳು ಹಾರಿ ಬಂದು ಎಲ್ಲ ಲಯವನ್ನ ಮಾಡುವಾಗ ಬ್ರಹ್ಮ, ಈಶ, ಶಕ್ರ ಎಲ್ಲರನ್ನೂ ಲಯ ಮಾಡಿತು ಅಂತ ಹೇಳ್ತಾರೆ. ಎಲ್ಲರನ್ನ ಲಯ ಮಾಡಿ ಭಗವಂತ ಏನು ಮಾಡ್ತಾನಂತೆ, ಮಲಗುತ್ತಾನಂತೆ ಪರಮಾತ್ಮ. ಇದನ್ನ ವಾದರಾಜ ಶ್ರೀಪಾದಂಗಳವರು ವ್ಯಾಖ್ಯಾನ ಮಾಡುವಾಗ ಬಹಳ ಸುಂದರವಾಗಿ ಹೇಳ್ತಾರೆ. ಲಯಕಾಲ ಎನ್ನುವಂತಹದ್ದು ಪರಮಾತ್ಮನಿಗೆ ಆನಂದಮಯವಾದ ಕಾಲ ಅಂತ ದೇವರಿಗೆ. ಯಾಕೆ ಅಂತ ಹೇಳಿದ್ರೆ ಆ ಆನಂದಮಯವಾದಂತ ಕಾಲದಲ್ಲಿ ಯಾರ ಕಾಟ ಇಲ್ಲ ಅಂತ ದೇವರಿಗೆ. ಅದಕ್ಕೆ ವಾದರಾಜ ಸ್ವಾಮಿಗಳು ಹೇಳುವಾಗ ಒಂದು ಮಾತು ಹೇಳ್ತಾರೆ. ಏನು ಅಂದ್ರೆ, ಬ್ರಹ್ಮಾನ ಪ್ರಳಯದಲ್ಲಿ ತನ್ನರಸಿಯೊಡಗೂಡಿ ಸುಮ್ಮಾನದಿಂದ ಮಲಗಿಪ್ಪ. ಸುಮ್ಮಾನದಿಂದ ಮಲಗಿಪ್ಪ ಅಂದ್ರೆ ಸುಮ್ಮನೆ ಮಲಗಿದ್ದ ಅಲ್ಲ, ಸುಮ್ಮಾನ ಅಂದ್ರೆ ಒಳ್ಳೆ ಮನಸ್ಸಿನಿಂದ, ಆನಂದ ಮನಸ್ಸಿನಿಂದ ಮಲಗಿದ್ದ. ಯಾಕೆ ಯಾವ ಭಕ್ತರು ಏನಿಲ್ಲ, ಆವಾಹಯಾಮಿ ಅಂತ ಕರೀಲಿಕ್ಕೆ ಯಾರು ಇಲ್ಲ ನೋಡಿ, ಹೆಂಡತಿ ಜೊತೆಗೆ ಆರಾಮಾಗಿರ್ಬಹುದು ಅಂತ ಮಲಗಿದ್ದಂತೆ ಪರಮಾತ್ಮ. ಖುಷಿ ಖುಷಿಯಾಗಿದ್ದಂತೆ ದೇವರು. ಹಾಗಿದ್ದ ಅವನು ಮಲಗಬೇಕಾದ್ರೆ ಮಲಗೋಕ್ಕಿಂತ ಮೊದಲು ಸಾಮಾನ್ಯ ನಮ್ಮಲ್ಲಿ ಸಂಪ್ರದಾಯ ಹಾಗೆ ಅಂದ್ರೆ ಊಟ ಮಾಡಿ ಮಲಗೋದು ಅಂತ, ಏನಾದ್ರು ತಿಂದು ಮಲಗಬೇಕು. ಹಾಗೆ ಉಪವಾಸ ಮಲಗೋ ಹಾಗಿಲ್ಲ. ನೀವು ಉಪವಾಸ ಮಾಡಿರಿ ಅಂತ ಆದ್ರೆ ಮಲಗಲಿಕ್ಕೆ ಇಲ್ಲ. ಯಾಕೆಂದ್ರೆ ಏಕಾದಶಿ ಉಪವಾಸ ಮಾಡಿ ಮಲಗಬೇಡ್ರಿ ಅಂತ ಹೇಳ್ತಾರೆ ಶಾಸ್ತ್ರ. ದಿವಾಮಾ ಸ್ವಾಪ್ಸಿಹಿ ಅಂತ, ಮಲಗಲಿಕ್ಕಿಲ್ಲ ಅಂತ. ಹಾಗಾಗಿ ಮಲಗಬಾರದು. ಆದ್ರೆ ಮಲಗುತ್ತೇವೆ ಅಂತ ಹೇಳಿದ್ರೆ ಊಟ ಮಾಡಿ ಮಲಗಬೇಕು. ಹಾಗಾದ್ರೆ ಊಟ ಮಾಡಬೇಕಲ್ಲ. ದೇವರಿಗೆ ಅಡಿಗೆ ಯಾರು ಮಾಡಿದ್ರು, ಏನಾಯ್ತು ಅಂತ ಕೇಳಿದ್ರೆ ಅದಕ್ಕೆ ದೇವರಿಗೆ ಲಕ್ಷ್ಮೀದೇವಿನೇ ಅಡಿಗೆ ಮಾಡಿದ್ರಂತೆ. ಲಕ್ಷ್ಮೀದೇವಿ ಹೇಗೆ ಅಡಿಗೆ ಮಾಡಿದ್ಲು ಅಂದ್ರೆ, ಸಮಗ್ರ ಬ್ರಹ್ಮಾಂಡ ಏನಿದೆ, ಈ ಬ್ರಹ್ಮಾಂಡ ಎನ್ನುವುದು ಒಂದು ಕರ್ಪರ. ಇದನ್ನ ಪಾತ್ರೆಯನ್ನಾಗಿ ಮಾಡಿಕೊಂಡಂತೆ. ಬಂಗಾರದ ಪಾತ್ರೆ ಇದು. ಬಂಗಾರದ ಪಾತ್ರೆಯಲ್ಲಿ ಎಲ್ಲಾ ಜೀವರಾಶಿಗಳನ್ನ ಹಾಕಿದ್ಲಂತೆ. 7 ಸಮುದ್ರಗಳಿತ್ತಲ್ಲ, 7 ಸಮುದ್ರದ ನೀರುಗಳನ್ನ ಬಳಸಿಕೊಂಡ್ಲಂತೆ ಅಡಿಗೆ ಮಾಡ್ಲಿಕ್ಕೆ ಅಂತ. 7 ಸಮುದ್ರದ ನೀರನ್ನ ಬಳಸಿಕೊಂಡು ಅಡಿಗೆಯನ್ನ ಮಾಡಿದ್ಲಂತೆ. ಆ ಅಡಿಗೆಯನ್ನ ಮಾಡುವಾಗ ಚೆನ್ನಾಗಿ ಅಂದ್ರೆ ಉಪ್ಪು ನೀರಿನ ಸಮುದ್ರ, ದದಿ ಸಮುದ್ರ, ಕ್ಷೀರ ಸಮುದ್ರ, ಆ ಕ್ಷೀರ ಸಮುದ್ರವನ್ನ ತಗೊಂಡು ಬಾಸುಂದಿ ಗೀಸುಂದಿ ಎಲ್ಲ ಚೆನ್ನಾಗೆ ಮಾಡಿದ್ದಂತೆ. ಪಾಪ ಅಡಿಗೆ ಎಲ್ಲ ಮಾಡಿದ್ರು. ಎಲ್ಲವನ್ನೂ ಕೂಡ ಭಗವಂತನಿಗೆ ಬಡಿಸಿದ್ದಂತೆ. ಆ 7 ಸಮುದ್ರದಲ್ಲಿ ಕೊನೆಯ ಸಮುದ್ರವನ್ನು ಉಳಿಸಿದ್ದಂತೆ ಭಗವಂತ. ಅದನ್ನು ಬೇಡ, ಮುಟ್ಟಬೇಡ ಅಂತ ಹೇಳಿದ್ದಂತೆ. ಕೊನೆಗಿರೋದು ಸ್ವಾದೂದಕ ಸಮುದ್ರ ಅಂತ ಹೇಳ್ತಾರೆ, ಸಿನೀರಿನ ಸಮುದ್ರ. ಅದನ್ನ ಮಾತ್ರ ಹಾಗೆ ಇಟ್ಟಿರು ಅಂದಿದ್ದಂತೆ. ಎಲ್ಲ 6 ಸಮುದ್ರದ ನೀರನ್ನು ಬಳಸಿಕೊಂಡು ಅಡಿಗೆ ಮಾಡಿದ್ದಂತೆ ಲಕ್ಷ್ಮೀದೇವಿ. ಆಮೇಲೆ ಎಲೆ ಬೇಕಲ್ಲ, ತಾನೇ ಎಲೆ ಆದ್ಲಂತೆ. ಲಕ್ಷ್ಮೀದೇವಿನೇ ಎಲೆ ಆದ್ಲು. ಆ ಎಲೆಯಲ್ಲಿ ಇನ್ನೊಂದು ರೂಪದಿಂದ ತಾನೇ ಬಡಿಸಿದ್ದಂತೆ. ಬಡಿಸಿ ಭಗವಂತನಿಗೆ ಊಟಕ್ಕೆ ಹಾಕಿದ್ಲು. ಊಟ ಮಾಡಿದ್ದಂತೆ ದೇವರು. ಆ ದೇವರು ಊಟವನ್ನ ಮಾಡಿದ ನಂತರ ಆಮೇಲೆ ಊಟ ಆಯ್ತು. ಒಂದು ಸಮುದ್ರ ಉಳಿಸಿದ್ನಲ್ಲ, ಸಿನೀರಿನ ಸಮುದ್ರ. ಯಾಕೆ ಅಂದ್ರೆ ಅದನ್ನು ಕೊನೆಗಿಟ್ಟಿದ್ದಾರೆ ಸಮುದ್ರ. ಯಾಕೆ ಅಂದ್ರೆ ಯಾರು ಅದನ್ನು ಮುಟ್ಟಬಾರದು, ಅದು ಮಣಿಮಡಿಯಾಗಿರ್ಬೇಕು ಅಂತ ಇಟ್ಟಿದ್ನಂತೆ.
ಊಟ ಆದ್ಮೇಲೆ ಕೈ ತೊಳೆದು ಆಚಮನ ಮಾಡ್ಲಿಕ್ಕೆ ಅಂತ ಆ ನೀರು ಇಟ್ಟುಕೊಂಡಿದ್ದಂತ ಭಗವಂತ. ಕೊನೆಯ ಸಮುದ್ರ ಅದನ್ನ ಊಟ ಆದ್ಮೇಲೆ ಕೈ ತೊಳೆದು ಆಚಮನ ಮಾಡಿದಾಗ ಒಂದು ತಂಬಿಗೆ ನೀರಿತ್ತಂತೆ. ಆ ನೀರು ಕುಡಿಲಿಕ್ಕೆ ಅಂತ ಹೋದ್ರೆ ಲಕ್ಷ್ಮೀದೇವಿ ಹೇಳಿದ್ದಂತೆ, ಇಲ್ಲ ಒಂದ್ ನಿಮಿಷ ನಿಲ್ಲಿ ಅಂತ, ಕುಡಿಬೇಡ್ರಿ, ಆ ನೀರು ಕೊಡ್ರಿ ಅಂತ ಕಸಗೊಂಡು ಲಕ್ಷ್ಮೀದೇವಿ ಏನು ಮಾಡಿದ್ದಂತೆ, ಅದನ್ನ ಪುನಃ ಒಂದು ಪಾತ್ರೆಗೆ ಹಾಕಿ ಕುದಿಸಿದ್ದಂತೆ. ನೀರನ್ನು ಕುದಿಸಿ ಅದಕ್ಕೇನು ಮಾಡಿದ್ದಂತೆ, ಈ ಬಂಗಾರದ ಏನು ಬ್ರಹ್ಮಾಂಡ ಇತ್ತು ಆ ಬ್ರಹ್ಮಾಂಡವನ್ನ ಈ ಒಣಕೊಬ್ಬರಿ ಮಣಿ ಇರುತ್ತಲ್ಲ ಆ ಮಣೆಗೆ ಹಾಕಿ ತುರಿದ್ಲಂತೆ. ಅದನ್ನು ಬಂಗಾರವನ್ನೇ ಒಣಕೊಬ್ಬರಿ ತುರಿದಂತೆ ಆ ಬಂಗಾರದ ತುಂಡುಗಳು ಬಂತಲ್ಲ ಆ ತುಂಡನ್ನ ತಗೊಂಡು ಆ ನೀರಿಗೆ ಹಾಕಿದ್ರಂತೆ. ನೀರಿಗೆ ಹಾಕಿ ಒಂದು ಕಷಾಯವನ್ನು ಮಾಡಿದ್ದಂತೆ. ಕಷಾಯ ಅದನ್ನು ಸ್ವರ್ಣಚೂರ್ಣ ಕಷಾಯ ಅಂತ ಹೇಳುತ್ತಾರೆ. ಸ್ವರ್ಣಚೂರ್ಣ ಕಷಾಯ ಯಾಕೆ ಅಂದ್ರೆ ಭಗವಂತನಿಗೆ ಹೇಳಿದ್ರಂತೆ, ದೇವರೇ ಬಹಳ ದಿವಸ ಆಯ್ತು ಊಟ ಮಾಡಿ, ನೀನು ಇವತ್ತು ಹೊಟ್ಟೆ ತುಂಬ ಊಟ ಮಾಡಿದ್ದೀ, ಏನಾದ್ರೂ ಅಜೀರ್ಣ ಆದ್ರೆ ಕಷ್ಟ ನಿನಗೆ, ಅದಕ್ಕೊಂದು ಕಷಾಯ ಕುಡಿ ಅಂತ ಕೊಟ್ಲಂತೆ ದೇವರಿಗೆ. ಕಷಾಯವನ್ನು ಕುಡಿ ಅಂತ. ಅದು ಇವತ್ತಿಗೂ ನೀವು ಅಜೀರ್ಣ ಆದ್ರೆ ಈ ಆಯುರ್ವೇದದಲ್ಲಿ ಕೇಳಿದ್ರೆ ಕೊಡೋದು ಅದನ್ನೇ ಕೊಡ್ತಾರೆ, ಸ್ವರ್ಣಚೂರ್ಣ ಕಷಾಯ ಅಂತಲೇ ಕೊಡ್ತಾರೆ. ಅಂತ ಒಂದು ಕಷಾಯವನ್ನು ಕೊಟ್ಲಂತೆ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ಕಷಾಯವನ್ನು ಕೊಟ್ಟರೆ ಭಗವಂತ ಅದನ್ನು ಪರಮಾತ್ಮ ಕುಡಿದಾದ್ಮೇಲೆ ದೇವರು ಹೇಳಿದಂತೆ, ಆಯ್ತು ಲಕ್ಷ್ಮಿ, ಊಟ ಎಲ್ಲ ಚೆನ್ನಾಗಾಗಿದೆ, ಸ್ವಲ್ಪ ಹೊತ್ತು ಮಲಗುತ್ತೇನೆ ಎಂದಂತೆ. ಮಲಗ್ತೇನೆ ಎಂದಾಗ ಸ್ವಲ್ಪ ನಮ್ಮಲ್ಲೆಲ್ಲ ಅಡ್ಡಾಗ್ತೇನೆ ಅಂತ ಹೇಳ್ತಾರೆ, ಹೆಸರಿಗೆ ಅಡ್ಡ ಆಗೋದಂತ, ಆಮೇಲೆ ಉದ್ವೆ ಆಗಿರ್ತಾರೆಲ್ಲ. ಹಾಗೆ ಅಡ್ಡ ಆಗ್ತೇನೆ ಅಂತ ಪರಮಾತ್ಮ ಮಲಗುತ್ತೇನೆ ಎಂದಂತೆ. ತಾನೇ ಹಾಸಿಗೆ ಆದಂತೆ, ಲಕ್ಷ್ಮೀದೇವಿನೇ ಹಾಸಿಗೆ. ಆ ಹಾಸಿಗೆ ಆದಾಗ ಆಗ ಅದರಲ್ಲಿ ಮಲಗಿದ್ದಂತೆ ಪರಮಾತ್ಮ. ಎಷ್ಟು ದಿವಸ ಅಂದ್ರೆ ಬ್ರಹ್ಮನ 100 ವರ್ಷಗಳ ಕಾಲ ಮಲಗಿದ್ದಂತೆ. ಇದನ್ನ ಲಯ ಅಂತ ಹೇಳ್ತಾರೆ. ಬ್ರಹ್ಮನ 100 ವರ್ಷಗಳ ಕಾಲವೂ ಕೂಡ ಮಲಗಿದ. ಆದ್ರೆ ಲಕ್ಷ್ಮೀದೇವಿ ಏನು ಮಾಡಿದ್ದಂತೆ, ಮೊದಲೇ ಎದ್ದಂತೆ. ಅಂದ್ರೆ ಇನ್ನು ಬ್ರಹ್ಮನಿಗೆ 100 ವರ್ಷ ಆಗಿರಲಿಲ್ಲ. ಬ್ರಹ್ಮನ ಆಯುರ್ಮಾನದಲ್ಲಿ ವಾದರಾಜರು ವೈಕುಂಠ ವರ್ಣನ ಅನ್ನೋ ಗ್ರಂಥದಲ್ಲಿ ಹೇಳ್ತಾರೆ, 87 ವರ್ಷಕ್ಕೆ ನಮ್ಮ ದುರ್ಗಮ್ಮಗೆ ಎಚ್ಚರ ಅಂತ ಹೇಳ್ತಾರೆ. 87 ವರ್ಷಕ್ಕೆ ಎದ್ದಂತೆ. ಅಂದ್ರೆ ಇದರಿಂದ ಜಗತ್ತಿಗೆ ಏನನ್ನ ತೋರಿಸಿದ್ದಾಳೆ ಅಂದ್ರೆ ಲಕ್ಷ್ಮೀದೇವಿ, ಗಂಡ ಏಳುವ ಮುನ್ನ ಹೆಂಡತಿ ಏಳಬೇಕು ಅನ್ನೋದನ್ನ ಜಗತ್ತಿಗೆ ಪಾಠ ಮಾಡಿ ತೋರಿಸಿದ್ದಾಳೆ. ಇದನ್ನ ಅಂದ್ರೆ ಗಂಡಂದ್ರು ಬೇಕಾದಷ್ಟು ನಿದ್ದೆ ಹೊಡಿಬಹುದು ಅಂತ ಅರ್ಥ ಅಲ್ಲ, ಮತ್ತೆ ಅವರು ಹೇಳಬೇಕು ಬೇಗನೆ. ಅಂತೂ ಗಂಡ ಹೇಳೋಕ್ಕಿಂತ ಮೊದಲೇ ಹೆಂಡತಿ ಹೇಳಬೇಕು ಅನ್ನೋದನ್ನ ಜಗತ್ತಿಗೆ ಪಾಠವನ್ನ ಮಾಡಿ ತೋರಿಸಿದಂತ ಮಹಾಮಹಿಮರು. ಆಮೇಲೆ 100 ವರ್ಷ ಆದ ನಂತರ ಪುನಃ ಸೃಷ್ಟಿ ಕಾರ್ಯ ಅಂತ, ಹೀಗೆ ಜಗಜ್ಜನ್ಮ ಸ್ಥೇಮ ಪ್ರಳಯ ಅಂತ ಇದನ್ನೆಲ್ಲ ನಿರಂತರವಾಗಿ ಭಗವಂತ ಮಾಡ್ತಾ ಇದ್ದಾನೆ ಅನ್ನೋದನ್ನ ಬರೀ ಆ ಶಬ್ದಗಳಲ್ಲಿ ಹಾಕಿ ಬಹಳ ಸುಂದರವಾಗಿ ವರ್ಣನೆ ಮಾಡುವುದು. ಅದಕ್ಕೆ ವಿಸ್ತಾರವಾದಂಥ ವ್ಯಾಖ್ಯಾನ ಎನ್ನುವಂತಹದ್ದು ಸುಧಾ ಗ್ರಂಥದಲ್ಲಿ ಬೇಕಾದಷ್ಟು ಕಾಣಿಸುತ್ತೆ. ಹೀಗೆ ಒಂದೊಂದು ಶಬ್ದಗಳು ಕೂಡ ನೀವು ವ್ಯಾಖ್ಯಾನವನ್ನು ಮಾಡುತ್ತಾ ಹೋದರೆ ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ವಿಸ್ತಾರವಾಗಿರುವಂತಹದ್ದು. ಆದರೆ ರಾಘವೇಂದ್ರ ಸ್ವಾಮಿಗಳು ಒಂದು ಮಾತನ್ನು ಹೇಳುತ್ತಾರೆ, ಪ್ರತ್ಯಕ್ಷರಂ ಪ್ರತಿಪದಂ ಅನೇಕಾಕೃತಿ ಗರ್ಭಿತ ಪ್ರತಿಭಾತಿ ಸುಧಾ ತಥಾಪಿ ಗ್ರಂಥಾಲ್ಪತ್ವಾಯ ನೋಚ್ಯತೆ ಅಂತ. ಅಂದರೆ ಈ ಗ್ರಂಥದಲ್ಲಿ ಎಷ್ಟು ವಿಷಯಗಳನ್ನು ತೆಗೆದ್ರು ಮತ್ತೆ ಮತ್ತೆ ಹೊಸ ಹೊಸ ವಿಷಯಗಳು ಬರ್ತಾನೆ ಇರುತ್ತೆ, ಹೆಚ್ಚೆಚ್ಚು ಬರ್ತಾನೆ ಇರುತ್ತೆ. ಹೇಳಿದರೆ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ವಿಷಯಗಳು ತುಂಬಿದ್ದಾರೆ. ಆದರೂ ರಾಯರು ಪರಿಮಳವನ್ನು ಬರಿಬೇಕಾದ್ರೆ ಹೇಳ್ತಾರೆ, ನಾನು ಅದನ್ನು ಹೇಳಲಿಕ್ಕೆ ಹೋಗಲ್ಲ. ಯಾಕೆಂದ್ರೆ ಗ್ರಂಥಾಲ್ಪತ್ವಾಯ, ಗ್ರಂಥ ಜಾಸ್ತಿ ಆಯಿತು ಅಂದ್ರೆ ನಾಳೆ ಓದ್ಲಿಕ್ಕೆ ಯಾರು ಬರೋದಿಲ್ಲ. ಈಗ ಇರೋದೇ ಸರಿಯಾಗಿ ಓದ್ತಿಲ್ಲ, ಆಮೇಲೆ ದೊಡ್ಡದಾದ್ರೆ ಇನ್ಯಾರೂ ಓದ್ಲಿಕ್ಕೆ ಬರೋದಿಲ್ಲ. ಆದ್ರಿಂದಾಗಿ ಹೆಚ್ಚು ಬರೀಲಿಕ್ಕೆ ಹೋಗೋದಿಲ್ಲ ನಾನು ಅಂತ ರಾಘವೇಂದ್ರ ಸ್ವಾಮಿಗಳು ಮೊಟಕುಗೊಳಿಸ್ಕೊಡ್ತಾರೆ ಅವರ ಲೇಖನವನ್ನ. ಹೀಗೆ ರಾಯರು ಮೊದಲಾದಂಥ ಮಹಾತ್ಮರು ಅವರನ್ನು ಕೊಂಡಾಡಿರುವಂತಹದ್ದು. ಚಿತ್ರೈಹಿ ಪದೈಶ್ಚ ಗಂಭೀರೈಹಿ ವಾಕ್ಯೈಹಿ ಮಾನೈಹಿ ಅಖಂಡಿತೈಹಿ ಗುರುಭಾವಂ ವ್ಯಂಜಯಂತಿ ಅಂತ. ಚಿತ್ರ ವಿಚಿತ್ರವಾದಂಥ ಪದಗಳ ಪ್ರಯೋಗ, ಆಮೇಲೆ ಗಂಭೀರವಾದಂಥ ಮಾತುಗಳು, ಗುರುಭಾವಂ ವ್ಯಂಜಯಂತಿ. ಮಧ್ವಾಚಾರ್ಯರ ಮಾತು ಏನು ಅನ್ನೋದನ್ನು ಸ್ಪಷ್ಟವಾಗಿ ಅವರ ಭಾವವನ್ನ ಸ್ಫುಟಪಡಿಸುವಂತಹದ್ದು ಅಂತಹದ್ದು. ಮಾನೈಹಿ ಅಖಂಡಿತೈಹಿ, ಬೇರೆ ಪ್ರಮಾಣಗಳಿಂದ ಇವರನ್ನು ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ಇವರ ಮಾತುಗಳನ್ನು ಖಂಡನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಜಯತೀರ್ಥರಿಗೆ ನಮೋ ನಮಃ ಅಂತ ಹೇಳೋದು ಬಿಟ್ಟರೆ ಮತ್ತೇನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಈ 5 ದಿನಗಳಲ್ಲಿ ಏನು ಈ ನಮ್ಮ ಭಾಗವತ ಸೇವಾ ಸಮಿತಿಯವರೆಲ್ಲ ಸೇರಿಕೊಂಡು, ಅನೇಕ ಭಕ್ತರು ಸೇರಿಕೊಂಡು ಇದನ್ನ ಟೀಕಾರಾಯರ ಆರಾಧನೆಯನ್ನ, ಇಲ್ಲಿ ಜ್ಞಾನ ಕಾರ್ಯ ಎನ್ನುವುದು 2 ವರ್ಷದಿಂದ ನಿಂತು ಹೋಗಿತ್ತು. ಅದು ಮತ್ತೆ ಇವಾಗ ಅದು ಟೀಕಾರಾಯರ ಆರಾಧನೆಯಿಂದಾಗಿ ಪುನಃ ಆರಂಭ ಆಗಿದೆ. ಇದು ಆರಂಭ ಆದದ್ದು ಮತ್ತೆ ನಿಲ್ಲದಂತೆ ನಿರಂತರವಾಗಿ ಜ್ಞಾನಯಜ್ಞ ಎನ್ನುವುದು ನಡೀಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಮತ್ತು ಎಲ್ಲ ಅಧ್ಯಾತ್ಮ ಬಂಧುಗಳು ಎಲ್ಲ ಮುಖಗಳು ಕೂಡ ಪರಿಚಿತವಾದಂಥ ಮುಖಗಳೇ. ಆದರೆ ಅನೇಕ ಬಾರಿ ನನ್ನ ಬಾಯಿಂದ ಉಪನ್ಯಾಸಗಳನ್ನು ಕೇಳಿದ್ದರು ಕೂಡ ಏನು ಅದೇ ವಿಷಯ ಹೇಳ್ತಾರೆ ಆಚಾರ್ಯರು, ಮತ್ತೇನು ಕೇಳೋದು ಅನ್ನುವಂಥ
ಭಾವನೆ ಇಲ್ಲದೇನೆ ಹೇಳಿದ ವಿಷಯ ಆದರೂ ಕೂಡ ಇಲ್ಲ ಅದನ್ನು ಕೇಳಲಿಕ್ಕೆ ಸಂತೋಷ ಆಗುತ್ತೆ ನಮಗೆ, ಕೇಳಿದ್ದೀವಿ, ಮೊನ್ನೆಲ್ಲ ಹೇಳಿದ್ರು, ಕೇಳಿದ್ದೀವಿ, ಕಥೆ ಕೇಳಿದ್ದೀವಿ ಬೇಕಾದಷ್ಟು, ಆದರೂ ನೀವು ಹೇಳುವಾಗ ಮತ್ತು ಕೇಳಬೇಕು ಅನಿಸುತ್ತೆ ಅಂತ ಹೇಳಿದ್ರಲ್ಲ, ಇದಕ್ಕಿಂತಲೂ ಕೂಡ ದೊಡ್ಡ ಕೊಡುಗೆ ನನಗೆ ಇನ್ಯಾವುದೂ ಇಲ್ಲ. ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಆ ಹರಿವಾಯು ಗುರುಗಳ ಅನುಗ್ರಹ ಎನ್ನುವಂತಹದ್ದು ಆಗಲಿ, ವಿಶೇಷವಾಗಿ ಜಯತೀರ್ಥರ ಅನುಗ್ರಹ ಎನ್ನುವಂತಹದ್ದಾಗಲಿ. ಈ ಜನ್ಮದಲ್ಲಿ ಶ್ರವಣ ಮಾಡಿದ್ದೇವೆ, ಮುಂದಿನ ಜನ್ಮದಲ್ಲಿ ಇದನ್ನು ವಾಚನ ಮಾಡುವಂತಹ ಯೋಗವನ್ನು ಕೂಡ ನಿಮಗೆ ಆ ದೇವರು ಒದಗಿಸಲಿ ಅಂತ ಈ ಸಂದರ್ಭ ಪ್ರಾರ್ಥನೆ ಮಾಡ್ತಾ, ಭಾಗವತ ಸೇವಾ ಸಮಿತಿಯವರನ್ನ ಎಲ್ಲರನ್ನೂ ಕೂಡ ವಿಶೇಷವಾಗಿ ಅಭಿನಂದಿಸಿ ಈ ಸಂದರ್ಭ ಅವರಿಗೂ ಕೂಡ ಹರಿವಾಯು ಗುರುಗಳ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿ, 5 ದಿನದಲ್ಲಿ ಏನಾದರೂ ಒಳ್ಳೆಯ ವಿಷಯಗಳು ಅಂತ ಮೂಡಿ ಬಂದಿದ್ರೆ ಅದೆಲ್ಲವೂ ಕೂಡ ನಮ್ಮ ಗುರುಗಳಾದಂಥ ಪರಮ ಪೂಜ್ಯ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಅನುಗ್ರಹ, ಅವರ ಕಾರುಣ್ಯ, ತಪ್ಪಿದ್ದಲ್ಲಿ ಅದು ನನ್ನದ್ದು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಶ್ರೀ ಕೃಷ್ಣಾರ್ಪಣಮಸ್ತು. ಹಿರಿಯರಾದ ಶ್ರೀ ವ್ಯಾಸ ಅವರು 2 ಮಾತಾಡಬೇಕು ಅಂತ ಕೇಳ್ಕೊತಾರೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಪಟಲಂ ಭಜೇ ತಾಪತ್ರಯಾಪಹಂ. ಶ್ರೀ ಗುರು